ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 131ನೇ ಭಾಗವನ್ನು ಇವತ್ತು ನಾವು ಶ್ರವಣ ಮಾಡಬೇಕು. 130ನೇ ಭಾಗ ಕಳೆದ ದಿವಸ ಕೊನೆಗೊಂಡಾಗ 21ನೇ ಆವೇಶಾವತಾರ ಸಂಧಿಯ 42ನೇ ಪದ್ಯ, ಒಟ್ಟಾರೆ ಪದ್ಯಗಳಲ್ಲಿ 651ನೇ ಪದ್ಯ ಸಮಾಪ್ತಿಯನ್ನು ಕಂಡಿತ್ತು. ವಿಶ್ವಾವಸು, ಪರಾವಸು ಮೊದಲಾದ ಗಂಧರ್ವರು ಯಾವ್ಯಾವ ಹೆಸರಿನಿಂದ ಭೂಲೋಕದಲ್ಲಿ ಅವತಾರ ಮಾಡಿದರು ಅಂತ ಅನ್ನೋದನ್ನು ನಾವು ಶ್ರವಣ ಮಾಡಿದೆವು. ಈಗ ಉಳಿದ ಗೋಪಾಲಕರು, ತ್ರಿವಕ್ರೆ ಇಂಥವ್ರ ಬಗ್ಗೆ ಎಲ್ಲರ ಬಗ್ಗೆ ಶ್ರವಣ ಮಾಡಬೇಕು. ಉಳಿದ ಗಂಧರ್ವರೆಲ್ಲರೂ ಬಲಿ ಮೊದಲು ಗೋಪಾಲರೆನಿಪರು. ಇಳೆಯೊಳಗೆ ಸೈರಂಧ್ರಿ, ಪಿಂಗಳ, ಅಪ್ಸರ ಸ್ತ್ರೀಗಳು. ತಿಲ ಉತಮಿ ಪೂರ್ವದಲ್ಲಿ ನಕುಲನ ಲಲನೆ, ಪಾರ್ವತಿ ಎನಿಸುವಳು. ಗೋಕುಲದ ಗೋಪಿಯರೆಲ್ಲ ಶಬರಿ ಮುಖ್ಯರಪ್ಸರರು. ಅನೇಕ ಗಂಧರ್ವರಿದ್ದಾರೆ, ಬಲಿ ಇತ್ಯಾದಿ ಹೆಸರವರಿಗೆ. ಅವರೆಲ್ಲ ಗೋಪಾಲಕರಾಗಿ ಈ ಭೂಮಿಯಲ್ಲಿ ಜನಿಸಿದರು. ಮತ್ತೆ ಕೃಷ್ಣನಿಗೆ, ಬಲರಾಮನಿಗೆ ಸುಗಂಧಪೂರಿತವಾದಂಥ ಗಂಧವನ್ನು ಕೊಟ್ಟಂತಹ ಸೈರಂಧ್ರಿ ಇದ್ದಲ್ಲ, ಸೈರಂಧ್ರಿ ಅಂದರೆ ಸೇವಕಿ ಅಂತ ಅರ್ಥ ಅಷ್ಟೇ, ಅದು ಅವಳ ಹೆಸರಲ್ಲಿ ಎಲ್ಲಿ ಬರಲಿಲ್ಲ. ಅವಳಿಗೆ ತ್ರಿವಕ್ರ ಅಂತ ಹೆಸರಿತ್ತು. ಆ ತ್ರಿವಕ್ರ ಅನ್ನೋದು ಅವಳು ವೈಯಕ್ತಿಕ ಹೆಸರಾಗಿರ್ಲಿಕ್ಕಿಲ್ಲ, ಅವಳ ಸ್ವರೂಪ ನೋಡಿ ಜನ ಆಡ್ತಿದ್ದಂಥ ಹೆಸರಾಗಿದ್ದಿರಬಹುದು. ತ್ರಿವಕ್ರ ಅಂತ ಅವಳಿದ್ದು. ಅವಳು ಪಿಂಗಳ ಅನ್ನುವ ಅಪ್ಸರೆ ಮೂಲತಃ. ಯಾ ಪಿಂಗಲಾನ್ಯಭವ ಆತ್ಮನಿ ಸಂಸ್ಥಿತಂ ತಂ ಸಂಸ್ಮೃತ್ಯ ಕಾಂತ ಮುರುಗಾಯ ಮುಹು ತ್ರಿವಕ್ರ ಅಂತ ತಾತ್ಪರ್ಯ ನಿರ್ಣಯದ 15ನೇ ಅಧ್ಯಾಯದಲ್ಲಿ ಪೂರ್ವಜನ್ಮದಲ್ಲಿ ಪಿಂಗಳ ಅಂತಿದ್ದು ಅನ್ನೋ ಹೆಸರಿನವಳೆ ತನ್ನೊಳಗಿರುವಂತಹ ಭಗವಂತನನ್ನ ಸ್ಮರಣೆ ಮಾಡಿ ಮಾಡಿ ಈಗ ತ್ರಿವಕ್ರ ಅನ್ನುವ ರೂಪದಿಂದ ಹುಟ್ಟಿದ್ಲು. ಉಳಿದ ಗಂಧರ್ವರೆಲ್ಲರೂ ಬಲಿ ಮೊದಲು, ಹೀಗಿದೆಯಲ್ಲ, ಇಲ್ಲಿ ಬಲಿ ಮೊದಲು ಉಳಿದ ಗಂಧರ್ವರೆಲ್ಲರೂ ಅಂತ ಹೀಗೆ ಓದ್ಕೋಬೇಕು. ಬಲಿಯೇ ಮೊದಲಾದಂಥ ಬಲಿ ಪ್ರಭೃತಿಗಳಾದ ಗಂಧರ್ವರೆಲ್ಲರೂ ಕೂಡ ಗೋಪಾಲರೆನಿಪರು. ಈ ಕೃಷ್ಣನ ನಂದಗೋಕುಲ ಮತ್ತು ವೃಂದಾವನದಲ್ಲಿ ಗೋಪಾಲರಾಗಿ ಜನಿಸಿದರು. ಪಿಂಗಳ ಅಪ್ಸರ ಸ್ತ್ರೀಯಳು, ಪಿಂಗಳ ಅನ್ನುವ ಹೆಸರಿನ ಅಪ್ಸರ ಸ್ತ್ರೀಯೊಬ್ಬಳು ಇಳೆಯೊಳಗೆ ಈ ಭೂಮಿಯಲ್ಲಿ ಸೈರಂಧ್ರಿಯಾಗಿ ಹುಟ್ಟಿದ್ಲು. ಪೂರ್ವದಲ್ಲಿ ತಿಲ ಉತಮಿ, ತಿಲೋತ್ತಮ ಅಂತ ಶಬ್ದ ಏನಿದೆ ಸಂಸ್ಕೃತ ಶಬ್ದ, ಅದನ್ನು ತಿಲ ಉತಮಿ ಅಂತ ಈಗ ತಗೊಂಡ್ರು ದಾಸರು. ವಸ್ತುತಃ ಅವರು ತಿಲೋತ್ತಮ ಅಂತ ಈಗ ಅರ್ಥ ಆಗುತ್ತೆ. ತಿಲೋತ್ತಮೆ ಅಂತಲೂ ಇದೆ. ಎಷ್ಟನೇ ಪದ್ಯ ಇದೆ? 43. ತಿಲ ಉತ್ತಮಿ. ಕೆಲವು ಕಡೆ ತಿಲೋತ್ತಮೆಯು ಅಂತ ಹೀಗಿದೆ. ಸರಿ, ತಿಲೋತ್ತಮೆಯು ಒಂದು ಪಾಠ ಅಥವಾ ತಿಲ ಉತ್ತಮಿ ಅಂತ ಒಂದು ಪಾಠ. ಒಟ್ಟು 5 ಅಕ್ಷರದ ಶಬ್ದ ಆಗಬೇಕದು. ತಿಲ ಉತ್ತಮಿ 5 ಅಕ್ಷರ ಅಥವಾ ತಿಲೋತ್ತಮೆಯು ಇದು 5 ಅಕ್ಷರವೇ. ಈಗ ಅದನ್ನು ತಗೊಂಡಿದ್ದಾರೆ. ತಿಲೋತ್ತಮ, ಸರಿ, ಯಾವುದಾದ್ರೂ ಅಷ್ಟೇ. ತಿಲೋತ್ತಮ ಅಂತ ಶಬ್ದ ಇದೆಯಲ್ಲ ಸಂಸ್ಕೃತ ಶಬ್ದ, ಅದು ತಿಲ ಪ್ಲಸ್ ಉತ್ತಮ ಅಂತ ಶಬ್ದ. ಅದು ಪ್ರತಿಯೊಂದು ಸುಂದರವಾದ ವಸ್ತು ಜಗತ್ತಿನಲ್ಲಿ ಏನಿರ್ತದಲ್ಲ, ಅಲ್ಲಿ ಎಲ್ಲ ಕಡೆ ಇರುವಂತಹ ಸೌಂದರ್ಯದ ಒಂದೊಂದು ತುಣುಕನ್ನು ತಗೊಂಡು ಚತುರ್ಮುಖ ಬ್ರಹ್ಮ ಈಕೆಯನ್ನು ಸೃಷ್ಟಿ ಮಾಡಿದ ಅಂತ ಹೀಗೆ ಬರ್ತದೆ. ಹಾಗಾಗಿ ತಿಲೋತ್ತಮ ಅಂತ ಅವಳ ಹೆಸರು. ಅದರ ಪದಚ್ಛೇದ ತಿಲ ಪ್ಲಸ್ ಉತ್ತಮ ಅಂತ ಹೇಳಿ ಅದನ್ನು ದಾಸರು ತಿಲ ಉತ್ತಮಿ ಅಂತ ಹೀಗೆ ಛಂದಸ್ಸಿಗನುಗುಣವಾಗಿ ತಗೊಂಡ್ರು, ಅಥವಾ ತಿಲೋತ್ತಮೆಯು ಅಂತಲೇ ಆಗಬಹುದು. ಪೂರ್ವದಲ್ಲಿ ತಿಲ ಉತ್ತಮಿ, ಹಿಂದಿನ ಜನ್ಮದಲ್ಲಿ ತಿಲೋತ್ತಮೆ ಅಂತ ಯಾವಳಿದ್ದಲ್ಲ, ಅವಳು ನಕುಲನ ಲಲನೆ ಪಾರ್ವತಿ ಎನಿಸುವಳು. ನಕುಲನ ಹೆಂಡತಿಯಾಗಿ ಪಾರ್ವತಿ ಅನ್ನುವ ರೂಪದಿಂದ ಈ ಭೂಲೋಕದಲ್ಲಿ ಇದ್ಲು. ಗೋಕುಲದ ಅಪ್ಸರೆಯರೆಲ್ಲ ಶಬರಿ ಮುಖ್ಯ ಅಪ್ಸರರು. ಶಬರಿ ಮೊದಲಾದ ಅನೇಕ ಜನ ಅಪ್ಸರೆಯರು. ಇಲ್ಲಿ ಶಬರಿ ಅಂದರೆ ರಾಮಾಯಣ ಕಾಲದಲ್ಲಿ ಶಬರಿ ಇದ್ದಲ್ಲ, ಈಕೆ ಅಲ್ಲ ಇವಳು. ರಾಮಾಯಣ ಕಾಲದಲ್ಲಿ ಯಾವಳು ಶಬರಿ ಅಂತ ಹುಟ್ಟಿದ್ದಲ್ಲ, ಆ ಶಬರಿನೇ ಅವಳು ಕೂಡ ಒಂದು ಅಪ್ಸರೆನೆ. ಆ ರಾಮಾಯಣದ ಒಂದು ಅವತಾರ ಅವಳು. ಈಗ ಆ ಶಬರಿ ಮತ್ತು ಎಷ್ಟೋ ಜನ ಅಪ್ಸರ ಸ್ತ್ರೀಯರು ಇವರೆಲ್ಲರೂ ಸೇರಿ ಆ ಭೂಲೋಕದಲ್ಲಿ ಹುಟ್ಟಿದ್ರು ಅಂತ ಹೀಗೆ ತಿಳ್ಕೊಳ್ಬೇಕು. ಶಬರಿ ಶಾಪ ದ್ವರಾಪ್ಸರ ಸಮೇವಹಿ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿದೆ. ಇದ್ರ ಬಗ್ಗೆ ಮತ್ತಷ್ಟು ಆಲೋಚನೆ ಮಾಡಬೇಕು ಅಂತ ನನಗನ್ನಿಸ್ತದೆ. ಈ ಕಾರಣ ಏನಂದರೆ, ಶಬರಿ ಅಂತ ಒಬ್ಳು ಅಪ್ಸರೆ ಹೌದು, ಆದರೆ ಆ ಶಬರಿಯನ್ನು ಅಪ್ಸರೆನೇ
ಸ್ವರ್ಗದಲ್ಲಿ ಯಾವಳು ಶಬರಿ ಅಂತ ಅಪ್ಸರೆ ಇದ್ದಾಳೆ, ಅವಳೇ ರಾಮಾಯಣ ಕಾಲದಲ್ಲಿ ಆ ರಾಮನಿಗೆ ಹಣ್ಣು ಕೊಟ್ಟಂತಹ ಅಪ್ಸರೆಯೋ ಅದು ಹೇಗೆ ಅಂತ ವಿಚಾರ ಮಾಡಬೇಕು. ಶಬರಿ ಶಾಪ ದ್ವರಾಪ್ಸರಸಮೇವಹಿ. ಶಬರಿಯಾಗಿ ಹುಟ್ಟಿದ್ಲು, ಅವಳು ಯಾರು? ಭೂಲೋಕದಲ್ಲೂ ಶಬರಿ ಅಂತ ಏನೋ ಹೆಸರಿತ್ತು, ಹೌದು. ಆದರೆ ಶಾಪ ದ್ವರಾಪ್ಸರಸಂ, ಯಾವುದೋ ಒಂದು ಭಯಂಕರವಾದ ಶಾಪ ಅವಳಿತ್ತು. ಆ ಶಾಪದ ಕಾರಣದಿಂದಾಗಿ ಅವಳು ಅಪ್ಸರೆಯಾಗಿದ್ಲು ಅಂತ ತಾತ್ಪರ್ಯದ 5ನೇ ಅಧ್ಯಾಯದಲ್ಲಿ 44-45ನೇ ಶ್ಲೋಕಗಳಲ್ಲಿ ಕಂಡು ಬರ್ತದೆ. ಅವಳ ಮೂಲ ಹೆಸರು ಸ್ವಲ್ಪ ಹೇಳೋದು ಕಷ್ಟನೇ. ದೃಷ್ಟ್ವಾ ತಮೇವ ಶಬರಿ ಪರಮಂ ಹರಿಂ ಚ ಜ್ಞಾತ್ವಾ ವಿವೇಶ ದಹನಂ ಪುರತೋಸ್ಯ ತಸ್ಯೈ ರಾಧಾತ್ ಸ್ವಲೋಕಮಿಮಮೇವ ಹಿ ಸಾ ಪ್ರತೀಕ್ಷ್ಯ ಪೂರ್ವಂ ಮತಂಗವಚನೇನ ವನೇತ್ರ ಸಾಭೂತ್. ಶಾಪಾದ್ವರಾಪ್ಸರಸಮೇವ ಹಿ ತಾಂ ವಿಮೋಚ್ಯ ಶಚ್ಚಾಕೃತಾತ್ ಪತಿಪುರಸ್ತ್ವತಿದರ್ಪ ಹೇತೋಃ ಗತ್ವಾ ದದರ್ಶ ಪವನಾತ್ಮಜ ಮೃಷ್ಯ ಮೂಕೆ ಸಸ್ಯೇಕ ಏನ ಮನುಗಚ್ಚತಿ ಸಮ್ಯಗೀಶಂ. ಒಮ್ಮೆ ಶಚೀದೇವಿ ಮತ್ತು ದೇವೇಂದ್ರ ಇಬ್ರು ಕೂತ್ಕೊಂಡಿದ್ದಾಗ ಅವರ ಎದುರಿಗೆ ಈ ಒಬ್ಬಳು ಅಪ್ಸರೆ ಏನೋ ಒಂದು ದರ್ಪ ತೋರಿಸಿದ್ಲು, ಹೆಚ್ಚಿನ ಸ್ವಲ್ಪ ಅನುಚಿತವಾದ ವರ್ತನೆ ಮಾಡಿದ್ಲು. ಆಗ ಶಚಿ ಕುಪಿತಳಾಗಿ ಶಾಪ ಕೊಟ್ಟುಬಿಟ್ಲು, ನೀನು ಹೋಗಿ ಭೂಲೋಕದಲ್ಲಿ ಹುಟ್ಟು ಅಂತೇಳಿ. ಈ ಶಬರಿ ರಾಮ ಬರ್ತಾನೆ ಅಂತ ಕಾಯ್ತಾ ಇದ್ಲು. ಆದರೆ ಈ ಶ್ಲೋಕ ಏನಿದೆ ರಾಮಾಯಣದ ಈ ಶ್ಲೋಕ, ಇಲ್ಲಿ ಶಬರಿ ಅಂತ ಅವಳಿಗೆ ಈ ಭೂಲೋಕದಲ್ಲಿ ಹೆಸರಿತ್ತು ಅಂತ ಕಂಡು ಬರ್ತದೆ ಹೊರತು ಮೂಲ ರೂಪದಲ್ಲಿ ಕೂಡ ಅವಳಿಗೆ ಶಬರಿ ಅಂತ ಹೆಸರಿತ್ತು ಅಂತ ಈ ಶ್ಲೋಕದಲ್ಲಿ ಕಂಡು ಬರೋದಿಲ್ಲ. ಈ ತಿಲೋತ್ತಮ ಅಂತ ಮೂಲ ರೂಪದಲ್ಲಿ ಹೆಸರಿದ್ದದ್ದು ಹೇಗೆ ಕಂಡು ಬಂತಲ್ಲ, ಹಾಗೆ ಈ ಶ್ಲೋಕದಿಂದ ಅದು ಆ ಅಂಶ ಕಂಡು ಬರೋದಿಲ್ಲ. ವರಾಪ್ಸರ ಸಮೀವ, ಒಬ್ಬಳು ಅಪ್ಸರೆ ಅಂತ ಹೀಗಿದೆ. ಅವಳು ಈ ಭೂಲೋಕದಲ್ಲಿ ಹೇಗಿದ್ಲು, ಶಬರಿ ಅಂತ ಇಲ್ಲಿ ಹೆಸರು ಕಂಡು ಬರ್ತದೆ. ಹಾಗಾಗಿ ಇಲ್ಲಿ ಶಬರಿ ಮುಖ್ಯ ಅಪ್ಸರರು ಅಂತಂದ್ರೆ ರಾಮಾಯಣ ಕಾಲದಲ್ಲಿ ಇದ್ದವಳೇ ಇದ್ಲು, ಅಥವಾ ಸ್ವರ್ಗದ ಲೋಕದಲ್ಲೇ ಶಬರಿ ಅನ್ನೋ ಹೆಸರಿನ ಮತ್ತೊಬ್ಬ ಅಪ್ಸರೆ ಇದ್ಲು. ಆ ಅಪ್ಸರೆ ಮತ್ತು ಅವಳ ಸಂಗಡಿಗರೆಲ್ಲ ಗೋಪಸ್ತ್ರೀಯರಾಗಿ ಹುಟ್ಟಿ ಬಂದಿದ್ರು. ಸ್ವಲ್ಪ ನಿರ್ಧಾರ ಮಾಡೋದು ಕಷ್ಟನೇ. ಸ್ವಲ್ಪ ಮತ್ತಷ್ಟು ಆಲೋಚನೆ ಮಾಡಿ ಅದ್ರ ಬಗ್ಗೆ ಯಾವಾಗಾದರೂ ಒಂದು ನನ್ನದೇ ಅಂತ ನಿರ್ಧಾರ ಹೇಳ್ತೇನೆ. ಈ ಸದ್ಯ ಅದ್ರ ಬಗ್ಗೆ ಅಷ್ಟು ಖಡಾಖಂಡಿತವಾಗಿ ಏನು ಹೇಳಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ, ವಿಚಾರ ಮಾಡಿ ಹೇಳ್ತೇನೆ. ಕೃಷ್ಣವರ್ತ್ಮನ ಸುತರೊಳಗೆ 120,000 ಸ್ತ್ರೀಯರಲ್ಲಿ ಪ್ರವಿಷ್ಟಳಾಗಿ ರಮಾಂಬ ತತ್ತನ್ನಾಮ ರೂಪದಲ್ಲಿ. ಕೃಷ್ಣ ಮಹಿಷಿಯರೊಳಗೆ ಇಪ್ಪಳು ತ್ವಷ್ಟೃ ಪುತ್ರಿ ಕಶೇರು, ಇವರೊಳು ಶ್ರೇಷ್ಠಳೆನಿಪಳು, ಉಳಿದ ಋಷಿಗಣ ಗೋಪಿಕಾ ಸಮರು. ಅಗ್ನಿದೇವನಿಗೆ 16,100 ಜನ ಮಕ್ಕಳಿದ್ರು. ಅವರೆಲ್ಲ ಭಗವಂತನ ಪತ್ನಿಯರು ತಾವಾಗಬೇಕು ಅಂತ ಆಲೋಚನೆ ಮಾಡಿ ತಪಸ್ಸು ಮಾಡಿ ಆ ಮೂಲಕ ಸ್ತ್ರೀಯರಾಗಿ ಹುಟ್ಟಿದ್ರು. ಹಾಗಾಗಿ ಪುರುಷರಿಗೆ ಒಂದು ಶಾಪದಿಂದ ಅಥವಾ ವರದಿಂದ ಸ್ತ್ರೀತ್ವ ಬರಬಹುದು, ಸ್ತ್ರೀಯರಿಗೆ ಅಂತ ಶಾಪದಿಂದಾಗಲಿ ಮತ್ತು ವರದಿಂದಾಗಲಿ ಪುಂಸ್ತ್ವ ಬರೋದಿಲ್ಲ. ಅದನ್ನ ಹಿಂದೆ ನಾವು ಶ್ರವಣ ಮಾಡಿದ್ವಿ ಆ ಶಿಖಂಡಿಯ ಪ್ರಸಂಗದಲ್ಲಿ. ಅಗ್ನಿಪುತ್ರರಾದಂಥ 16,100 ಜನ ಇದ್ರಲ್ಲ, ಅವರಲ್ಲಿ ರಮಾದೇವಿ ಇದ್ಲು. ಹೇಗಿದ್ಲು ಅಂತಂದ್ರೆ ಆಯಾ ಹೆಸರಿನಿಂದಲೇ ಇದ್ಲು. ಆಯಾ ರಾಣಿಗೆ ಏನೇನು ಹೆಸರಿತ್ತು ಆ ಜಗತ್ತಿನಲ್ಲಿ, ಆಯಾ ಹೆಸರೇ ಅವಳಿಗೆ ಲಕ್ಷ್ಮೀದೇವಿಗೂ ಕೂಡ ಇದೆ. ಆಯಾ ಹೆಸರಿನಿಂದ ಅವಳಲ್ಲಿ ಇದ್ಲು. ಇವರೆಲ್ಲರೂ ಕೂಡ ಹೆಚ್ಚು ಕಡಿಮೆ ಸಮಾನರೇ. ಆದರೆ ತ್ವಷ್ಟೃ ಅಂತ ಒಬ್ಬ ಪ್ರಜಾಪತಿ ಇದ್ದಾನಲ್ಲ, ಆದಿತ್ಯ, ಆ ತ್ವಷ್ಟೃ ಅನ್ನುವ ಆದಿತ್ಯನಿಗೆ ಕಶೇರು ಅಂತ ಒಬ್ಬಳು ಮಗಳಿದ್ಲು. ಅವಳು ಮಾತ್ರ ಉಳಿದ ಎಲ್ಲರಿಗಿಂತಲೂ ಹೆಚ್ಚಿನವಳಾಗಿದ್ಲು. ಇದೊಂದು ಅವಳ ಒಂದು ವ್ಯತ್ಯಾಸ. ಕೃಷ್ಣವರ್ತ್ಮನ ಸುತರೊಳಗೆ, ಕೃಷ್ಣವರ್ತ್ಮ ಅಂದರೆ ಬೆಂಕಿಗೆ, ಅಗ್ನಿಗೆ ಹೆಸರು. ಯಾಕೆಂದ್ರೆ ವರ್ತ್ಮ ಅಂತ ಮಾರ್ಗ, ಕೃಷ್ಣ ಅಂತ ಕಪ್ಪು ಬಣ್ಣ. ಕಪ್ಪು ಬಣ್ಣದ ಮಾರ್ಗ ಅಂತ ಮಾರ್ಗ ಉಳ್ಳವನು ಅಂತ ಅಗ್ನಿನ ಕರೀತಾರೆ. ಯಾಕೆಂದ್ರೆ ಅಗ್ನಿ ಉರಿಯುವಾಗ ಅದರ ಬೆಂಕಿ ಮೇಲೆ ಹೋಗ್ತಿರ್ತದೆ, ಅದರ ಹೊಗೆ ಮೇಲೆ ಹೋಗ್ತಿರ್ತದೆ. ಆ ಹೊಗೆ ಕಪ್ಪು ಬಣ್ಣದ್ದಿರ್ತದೆ, ಅದು ಮೇಲ್ಮೇಲೆ ಹೋಗುವಂತೆ ಕಾಣಿಸ್ತಿರ್ತದೆ, ಸ್ವರ್ಗಲೋಕದ ಕಡೆ ಧಾವಿಸುವಂತೆ ಕಾಣಿಸ್ತಿರ್ತದೆ. ಅದಕ್ಕೆ ಕಪ್ಪು ಬಣ್ಣದ ಮಾರ್ಗ ಉಳ್ಳವನು ಅಂತ ಹೀಗೆ ಅಗ್ನಿಯನ್ನು ಕರೀತಾರೆ. ಆದ್ದರಿಂದ ಕೃಷ್ಣವರ್ತ್ಮ ಅಂದ್ರೆ ಅಗ್ನಿ, ಅವನ ಸುತರೊಳಗೆ 120,000. ದ್ವೆಷ್ಟ ಅಂದ್ರೆ ಇಲ್ಲಿ ಅಷ್ಟ ಅಂದ್ರೆ 8,000, ಜ್ಯೇಷ್ಠ ಅಂದ್ರೆ 16,000, 16,000 ಮತ್ತು ಪ್ಲಸ್ 100, ಹೀಗೆ ಒಟ್ಟು 16,100 ಸ್ತ್ರೀಯರಲ್ಲಿ ಪ್ರವಿಷ್ಟಳಾಗಿ ಅವರೊಳಗೆ ಲಕ್ಷ್ಮೀದೇವಿಯೇ ಇದ್ದಾಳೆ. ತತ್ತನ್ನಾಮ ರೂಪದಲ್ಲಿ, ಅಂಥದೇ ವಿಶಿಷ್ಟವಾದಂಥ ರೂಪ ಮತ್ತು ಅಂಥದೇ ಹೆಸರಿನಿಂದ ಅವಳು ಕೂಡ ಅಲ್ಲಿದ್ದಾಳೆ.
ಕೃಷ್ಣ ಮಹಿಷಿಯರೊಳಗೆ ಇಪ್ಪಳು ಇಲ್ಲಿದ್ದಾಳೆ. ಇನ್ನೂ 8 ಜನರಲ್ಲೂ ಕೂಡ ಇದ್ದಾಳೆ. ಈ ಬರೀ ಈ 16,100ರಲ್ಲೆಲ್ಲ ಅಲ್ಲೂ ಇದ್ದಾಳೆ ಅಂತ ತಿಳ್ಕೊಳ್ಬೇಕು. ಅವರಲ್ಲಿ ಮಾತ್ರ ಅಲ್ಲ, ತ್ರಿವಕ್ರಾಂತ ಇದ್ಲಲ್ಲ ಅವಳಲ್ಲೂ ಇದ್ಲು. ಮತ್ತೆ ಎಷ್ಟೋ ಜನ ಗೋಪಸ್ತ್ರೀಯರಿದ್ರಲ್ಲ ಬೃಂದಾವನದಲ್ಲಿ ಮತ್ತು ನಂದಗೋಕುರದಲ್ಲಿ ಕೃಷ್ಣನ ಜೊತೆ ವಿಹಾರ ಮಾಡಿದವರು, ಅವರಲ್ಲೂ ಕೂಡ ಲಕ್ಷ್ಮೀದೇವಿ ಇದ್ರು ಅಂತ ತಿಳ್ಕೊಳ್ಬೇಕು. ತ್ವಷ್ಟೃಪುತ್ರಿ ಕಶೇರು ಇವರಳು ಶ್ರೇಷ್ಠ ಎನಿಪಳು, ಇವಳು ಅವರಲ್ಲಿ ಶ್ರೇಷ್ಠಳು ಅಂತ ಅನಿಸ್ಕೊಂಡಿದ್ದಾಳೆ. ಉಳಿದ ಋಷಿಗಳು, ಎಷ್ಟೋ ಜನ ಋಷಿಗಳಿದ್ದಾರಲ್ಲ ಅವರೆಲ್ಲ ಗೋಪಿಕಾ ಸಮರು, ಗೋಪಿಕಾ ಸ್ತ್ರೀಯರಾಗಿ ಅನೇಕ ಜನ ಅಪ್ಸರಿಯರು ಹುಟ್ಟಿದ್ರಲ್ಲ ಅವರಿಗೆ ಇವರೆಲ್ಲ ಸಮಾನರಾಗಿದ್ದಾರೆ. ಇದು 30ನೇ ಕಕ್ಷ ನಾವೀಗ ನೋಡ್ತಿರೋದು. ಅನಾಖ್ಯಾತರಾದಂತಹ ಆಜಾನದ ದೇವತೆಗಳು ಎಷ್ಟೋ ಜನ ಇದರಲ್ಲಿದ್ದಾರೆ. 100 ಜನ ಗಂಧರ್ವರಿದ್ದಾರೆ, 100 ಜನ ಅಪ್ಸರೆಯರಿದ್ದಾರೆ. ಪ್ರಧಾನರಾದ ಗಂಧರ್ವರು ಮತ್ತು ಪ್ರಧಾನರಾದ ಅಪ್ಸರೆಯರು. ಮತ್ತು ಒಟ್ಟು 100 ಕೋಟಿ ಋಷಿಗಳಿದ್ದಾರೆ. ಅದರಲ್ಲಿ ಒಂದು 100 ಜನ ಏನಿದ್ದಾರೆ ಈ ಮೇಲಿನ ಕಕ್ಷಾದಲ್ಲಿ ಬರ್ತಾರೆ. ಒಬ್ಬ ಭೃಗು ಅದಾದ ಬಳಿಕ ಉಳಿದ ಅತ್ರಿ, ಅಂಗಿರಸ್ ಇತ್ಯಾದಿಗಳನ್ನ ಹೇಳಿದ್ವಿ. ಮತ್ತು ಕೆಲವು ರುಚಿಗಳನ್ನ ಹಿಂದೆ ಯಾವ ಕಕ್ಷಾದಲ್ಲಿ ಹೇಳಿದ್ವಿ ಅಂತ ನನಗೆ ನೆನಪಿಲ್ಲ. ಕಕ್ಷಾ ತಾರತಮ್ಯಗಳನ್ನು ಮುಂದೆ ನಾವು ಹೆಚ್ಚು ಓದ್ತಾ ಹೋದಂತೆ ನನಗೂ ಇದು ಬುದ್ಧಾರೂಢ ಆಗ್ತದೆ. ಹಾಗಾಗಿ ಹಿಂದೆ ಹೇಳಿದಂಥ ಒಂದು 100 ಜನರನ್ನು ಬಿಟ್ಟರೆ ಇನ್ನು 99,99,99,900 ಜನ ಋಷಿಗಳೆಲ್ಲ ಇದೇ ಕಕ್ಷಾದಲ್ಲೇ ಸೇರ್ತಾರೆ. ಇವರೆಲ್ಲರೂ ಕೂಡ ಕರ್ಮ ದೇವತೆಗಳಿಗಿಂತ 19ನೇ ಕಕ್ಷಾದಲ್ಲಿರುವಂಥ ಕರ್ಮ ದೇವತೆಗಳಿದ್ದಾರಲ್ಲ ಆ ಕರ್ಮ ದೇವತೆಗಳಿಗಿಂತ ಇವರು 100 ಜನ 100 ಪಟ್ಟು ಕಡಿಮೆಯಾಗಿದ್ದಾರೆ. ಹೀಗೆ ಅದನ್ನು ನೋಡ್ಕೊಳ್ಬೇಕು. ಅಂತೂ ಇಲ್ಲಿ ಬರೋ ಋಷಿಗಳೆಲ್ಲ ಗೋಪಿಕಾ ಸಮರು, ಗೋಪಿಕಾ ಸ್ತ್ರೀಯರಿಗೆ ಸಮಾನರು ಅಂತ ಈಗ ತಿಳ್ಕೊಳ್ಬೇಕು. ನನ್ನ ಅಭಿಪ್ರಾಯದಂತೆ ಪ್ರಾಯ ಸರಿನೇ, ಇನ್ನೊಂದು ಸ್ವಲ್ಪ ವಿಚಾರ ಮಾಡಿ ಹೇಳ್ತೀನಿ. ದೇವ ಋಷಿ ಪಿತೃಪಾಹ ನರಾಹ ಅಂತ ತತ್ವಸಂಖ್ಯಾನದಲ್ಲಿದೆಯಲ್ಲ, ಇಲ್ಲಿ ತನಕ ಬಂದಿದ್ದೆಲ್ಲ ದೇವತೆಗಳು. ಇಲ್ಲಿ ಬಂತು ನೋಡ್ರಿ, ಅಗ್ನಿ ತತ್ವಾಭಿಮಾನ ದೇವತೆ 15ನೇ ಕಕ್ಷ, ಮುಂದೆ ಪುಷ್ಕರನ ತನಕ ಹೇಳ್ತಾರೆ 27ನೇ ಕಕ್ಷಾದಲ್ಲಿ. ಅದಾದ್ಮೇಲೆ 29ನೇ ಕಕ್ಷಾದಲ್ಲಿ ಅಗ್ನಿಪುತ್ರರಾದಂಥ 16,100 ಜನರ ಬಗ್ಗೆ ಹೇಳಿದರು. ಇಲ್ಲಿ ತನಕ ಇದೆಲ್ಲ ಬಂತಲ್ಲ ದೇವತೆಗಳಿವರು, ದೇವಾಹ. ಇನ್ನು ಮುಂದೇನು ಬಂತಲ್ಲ ಋಷಯ. ಈಗ 30ನೇ ಕಕ್ಷಾದಲ್ಲಿ ಹೇಳಿದ್ದೇನಿದೆಯಲ್ಲ ಇವರೆಲ್ಲ ಋಷಿಗಳು. ಹಾಗಾಗಿ ಇನ್ನು ಮುಂದೆ 31ನೇ ಕಕ್ಷಾದಲ್ಲಿ ಏನು ಹೇಳ್ತಾರಲ್ಲ ಇವರು ಪಿತೃಗಳು. ಮುಂದಿನ ಕಕ್ಷಾದಲ್ಲಿ ಪಿತೃಗಳ ಬಗ್ಗೆ ಹೇಳ್ತಾರೆ. 10 ಜನ ಪಿತೃಪತಿಗಳು ಅಂತ ಹೇಳಿದರು. 10 ಜನ ಪಿತೃಪತಿಗಳ ಸಂತಾನರಾದಂತಹ ಚಿರಪಿತೃಗಳೆಲ್ಲ ಈ 31ನೇ ಕಕ್ಷಾದಲ್ಲಿ ಸೇರ್ತಾರೆ. ಆಜಾನದ ದೇವತೆಗಳಿಗಿಂತ 100 ಪಟ್ಟು ಇವರು ಕೆಳಗಿದ್ದಾರೆ. 31ನೇ ಕಕ್ಷ. ಈಗ ದೇವ ಋಷಿ ಪಿತೃ ಇಲ್ಲಿಗೆ ಬಂತು. ಈಗ ಮುಂದೆ ಪಾಹ ಅಂತಿದೆ, ಅದು 34ನೇ ಕಕ್ಷಾದಲ್ಲಿರುವಂತಹ ಚಕ್ರವರ್ತಿಗಳು. ನರಾಹ ಮನುಷ್ಯರು, ಅವರು 35ನೇ ಕಕ್ಷಾದಲ್ಲಿ ಬರ್ತಾರೆ. ಈ ಕಕ್ಷಾ ತಾರತಮ್ಯವನ್ನು ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಲ್ಲ, ಅಧ್ಯಯನ ಮಾಡ್ತಾ ಹೋದಾಗ ಅದು ಒಂದೊಂದು ಕಡೆ ಒಂದೊಂದು ಮಟ್ಟ ಹೇಳ್ತದೆ. ಈಗ ಸುಧಾದಲ್ಲಿ ಸುಧಾ ಅನುವ್ಯಾಖ್ಯಾನ ನ್ಯಾಯ ಸುಧಾದ 3ನೇ ಅಧ್ಯಾಯ 3ನೇ ಪಾದದ 21ನೇ ಅಧಿಕರಣ ಸೂತ್ರ 35, 4 ಅಧ್ಯಾಯ ಬ್ರಹ್ಮಸೂತ್ರಗಳಲ್ಲಿ. ಸಮನ್ವಯಾಧ್ಯಾಯ, ಅವಿರೋಧಾಧ್ಯಾಯ, ಸಾಧನಾಧ್ಯಾಯ, ಫಲಾಧ್ಯಾಯ ಅಂತೇಳಿ. ಅದಕ್ಕೆ ಹಾಗೆ ಹೆಸರು ಯಾಕೆ ಅಂತಂದರೆ, ಸಮನ್ವಯಾಧ್ಯಾಯ 1ನೇ ಅಧ್ಯಾಯದಲ್ಲಿ ಎಲ್ಲ ಶಬ್ದಗಳನ್ನು ಭಗವಂತನ ಸಮನ್ವಯ ಮಾಡೋದು, ಪ್ರತಿಯೊಂದು ಶಬ್ದದಿಂದಲೂ ಆತ ವಾಕ್ಯ ಅಂತ. ಅವಿರೋಧಾಧ್ಯಾಯ ಅದಕ್ಕೆ ಬರುವಂಥ ಅಡೆತಡೆ ಏನಾದ್ರು ಇದು ಬಾಧಕಗಳಿದ್ರೆ, ಪ್ರತಿಬಂಧಕಗಳು, ಶಂಕಾಗಳಿದ್ರೆ ಅದನ್ನೆಲ್ಲ ಪರಿಹಾರ ಮಾಡಲಿಕ್ಕೆ ಅವಿರೋಧಾಧ್ಯಾಯ 2ನೇದ್ದು. 3ನೇದ್ದು ಏನಿದೆಲ್ಲ ಸಾಧನಾಧ್ಯಾಯ, ಹೇಗೆ ಸಾಧನೆ ಮಾಡಬೇಕು, ಜ್ಞಾನ ಭಕ್ತಿ ವೈರಾಗ್ಯ ಇತ್ಯಾದಿ ನಿರೂಪಣೆ. ಫಲಾಧ್ಯಾಯ ಅಂತ ಕೊನೆಯದು, ಅದರಲ್ಲಿ ಈ ಎಲ್ಲ ಸಾಧನೆಗಳಿಂದ ದೊರಕುವಂಥ ಫಲದ ಬಗ್ಗೆ ವಿವರಣೆ. ಹೀಗೆ ಅದನ್ನು 4 ಅಧ್ಯಾಯಗಳಾಗಿ ವಿಂಗಡಣೆ ಮಾಡ್ತಾರೆ. ಇದೇ ಥರನೇ ಈ ಯುಕ್ತಿ ಮಲ್ಲಿಕ ಇತ್ಯಾದಿ ಗ್ರಂಥಗಳನ್ನು ಕೂಡ ಈ ಥರ ವಿಭಾಗ ಮಾಡ್ಕೊಂಡಿದ್ದಾರೆ. ಗುಣಸೌರಭ, ಭೇದ ಸೌರಭ, ಶುದ್ಧಿ ಸೌರಭ, ವಿಶ್ವ ಸೌರಭ, ಫಲ ಸೌರಭ. ನಾನು ಸ್ವಲ್ಪ ಹಿಂದೆ ಮುಂದೆ ಮಾಡಿ ಹೇಳಿರ್ಬೋದು. ಕೊನೆಯದನ್ನು ಫಲ ಸೌರಭ ಅಂತ ಹೇಳ್ತಾರೆ. ಅಲ್ಲಿ ಮೋಕ್ಷದ ಬಗ್ಗೆ ಇತ್ಯಾದಿ ಬಗ್ಗೆ ವಿವರಣೆ ಕೊಡ್ತಾರೆ. ಇಲ್ಲಿ 4 ಅಧ್ಯಾಯ ಇದ್ರೂ ಕೂಡ ಅವರು 5 ಮಾಡ್ಕೊಂಡಿದ್ದಾರೆ. ಆ 4ನ್ನು ಅವ್ರು ಸ್ವಲ್ಪ ವಿಷಯ ಹೆಚ್ಚಿಗೆ ಹೇಳಲಿಕ್ಕಾಗ 5 ಮಾಡ್ಕೊಂಡಿರ್ತಾರೆ. ಅಂತೂ 4 ಒಟ್ಟು ಪ್ರಧಾನ ವಿಷಯಗಳು. ಅದರಲ್ಲಿ 3ನೇ ಅಧ್ಯಾಯದಲ್ಲಿ ಒಂದು ಕಡೆ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಬೇಕಾದ ಸಂಗತಿಗಳು ಹೇಳ್ತಾರೆ. ಕೊನೆಗೊಂದು ಬಾರಿ ಟೀಕಾಚಾರ್ಯರು ಅದೇ ಮಾತ್ರ ಸಂಗ್ರಹ, ಆಚಾರ್ಯ ಶ್ಲೋಕಗಳು ಓದಿದಾಗ ನಿಮ್ಗೆ ಗೊಂದಲ ಆಗಬಹುದು, ಸ್ಪಷ್ಟವಾಗಿ ಹೇಳ್ತೇನೆ ಅಂತ ಹೇಳಿ, ಪುಷ್ಕರೋ ನಾಮ ಸರ್ವಾವರೋ ದೇವ, ಎಲ್ಲರಿಗಿಂತ ಅತ್ಯಂತ ಕೆಳಗಿರುವಂಥ ದೇವತೆ ಅಂದರೆ ಪುಷ್ಕರ. ಇದನ್ನು ನೆನಪು ಮಾಡ್ಕೊಡ್ರಿ. ಈಗ ಹರಿವಂಶ ನೆನಪು ಮಾಡ್ಕೊಡ್ರಿ. ಹರಿವಂಶದಲ್ಲೊಮ್ಮೆ ನಾರದರು ಗಂಗಾ ನದಿಯಲ್ಲಿ ಸಂಚಾರ ಮಾಡುವಂಥ ಒಂದು ಆಮೆಯನ್ನು ಭೇಟಿಯಾದರು. ಅದನ್ನು ನೀನು
ಗಂಗಾ ನದಿಯಲ್ಲಿ ಯಾವತ್ತೂ ಸಂಚಾರ ಮಾಡ್ತಾ ಇದ್ದೀವಿ, ನೀನು ಭಾರಿ ಶ್ರೇಷ್ಠ ಅಂತ ಅಂದರು. ಅದು ನಾನೇನು ಶ್ರೇಷ್ಠ, ನನಗಿಂತ ಗಂಗಾ ನದಿ ಶ್ರೇಷ್ಠಳು ಅಂದಿತ್ತದ ಆಮೆ. ಯಾಕೆಂದರೆ ಇವನು 20ನೇ ಕಕ್ಷಾ, ಈ ಪುಷ್ಕರ ಏನಿದ್ದಾನಲ್ಲ 27ನೇ ಕಕ್ಷಾದಲ್ಲಿದ್ದಾನೆ. ಆ ಗಂಗಾ ನದಿ ಇನ್ನೂ ಮೇಲಿದ್ದಾಳೆ. ನನಗೆ ಎಲ್ಲ ಹೇಳಕ್ಕೆ ನೆನಪಾಗೋದಿಲ್ಲ, ಅಂತೂ ಅವನಕ್ಕಿಂತ ಮೇಲಿದ್ದಾಳೆ. 20ನೇ ಕಕ್ಷಾದಲ್ಲಿ ಏನೋ ಆಕೆ ಗಂಗಾ ನದಿಯ ಹೆಸರಿದೆ. ಹಿಂದೆ ಎಲ್ಲಾದ್ರೂ ಹೇಳಿದ್ದಿರ್ಬೋದು ನಾನು. 18ನೇ ಕಕ್ಷಾದಲ್ಲಿ ಗಣಪತಿ ಇದ್ದಾನೆ. ಮತ್ತು 20ನೇ 19, 20 ಅಲ್ಲ ಹೌದು 20ನೇ ಕಕ್ಷಾದಲ್ಲಿ ಗಂಗಾದೇವಿ ಇದ್ದಾಳೆ. ಹೀಗೆ ಗಂಗಾದೇವಿಯನ್ನು ತೋರಿಸಿದ ಅವನು. ಗಂಗಾದೇವಿ ಕಡೆ ಹೋದ, ಗಂಗಾದೇವಿ ತನಕ್ಕಿಂತ ಮೇಲಿನವ್ರ ಹೆಸರು ಹೇಳಿದ್ಲು. ಅದರಲ್ಲಿಗೆ ಪಾರ್ವತಿ ಮತ್ತು ನನಗಿಂತ ಶ್ರೇಷ್ಠರಾದಂಥವ್ರು ಪರ್ವತಗಳು ಅಂತ ಹೇಳಿದ್ಲು. ಯಾಕೆ ಪರ್ವತಗಳು ಅಂದರೆ ಯಾರು ಅಂದರೆ ಗರುಡು ಶೇಷರುದ್ರರು ಅಂತ ಅರ್ಥ. ಅಲ್ಲಿಗೆ ಹೋಯಿತು. ಅಲ್ಲಿಂದ ಮುಂದೆ ಮುಖ್ಯ ಪ್ರಾಣವರಿಗೆ ಹೋಯಿತು, ಭಗವಂತನವರಿಗೆ ಹೋಯಿತು. ಭಗವಂತನ ಹತ್ರ ಹೋಗಿ ನೀನೇ ಶ್ರೇಷ್ಠ ಅಂತ ಹೇಳಿದಾಗ ದಕ್ಷಿಣ ಅಭಿಸ್ಸಹ ಅಂತ ಅವನು ಹೇಳಿದ. ನಾನೊಬ್ಬನೇ ಶ್ರೇಷ್ಠನಲ್ಲ, ನನ್ನ ಅರ್ಧ ಭಾಗವಾಗಿ ಇರುವಂಥ ಲಕ್ಷ್ಮೀ ದೇವಿ ಇದ್ದಾಳಲ್ಲ, ಅವಳ ಜೊತೆ ನಾನು ಶ್ರೇಷ್ಠ ಅಂತ ಅವನು ಹೇಳಿದ ಅಂತ. ಇದು ಧನ್ಯಾಶ್ಚರ್ಯ ಉಪಾಖ್ಯಾನ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿದೆ. ಮತ್ತು ಹರಿವಂಶದಲ್ಲೂ ಕೂಡ ನಾವು ಅದನ್ನು ಶ್ರವಣ ಮಾಡಿದ್ದೇವೆ. ತಾತ್ಪರ್ಯ ನಿರ್ಣಯ, ಭಾಗವತ, ಹರಿವಂಶ ಇತ್ಯಾದಿ ಕಡೆಗಳಲ್ಲಿ ಬಂದು ಪ್ರಮೇಯ ಅದು. ಅಲ್ಲಿ ಪುಷ್ಕರನಿಂದ ಯಾಕೆ ಪ್ರಾರಂಭ ಆಗ್ತದಂದರೆ ಅದು ಒಂದು ವಿಭಾಗ. ಪುಷ್ಕರನಿಂದ ಕೆಳಗಿನವರು ಇದ್ದಾರೆ, ಆದರೂ ಇಲ್ಲಿ ಪುಷ್ಕರನನ್ನು ಹೀಗೆ ತಗೊಂಡಿದ್ದಾರೆ. 27ನೇ ಕಕ್ಷಾದಲ್ಲಿದ್ದಂಥವನವನು. ಸರ್ವಾವರೋ ದೇವ ತತಃ ಉಷಾಹ, ಅವನಿಗಿಂತ ಉಷಾದೇವಿ ಹೆಚ್ಚಿನವಳಾಗಿದ್ದಾಳೆ. ಆ ಉಷಾದೇವಿ ಅಂತಂದರೆ ನಾಮಮಾನಿನಿ ಉಷಾ, ಅವಳು 24ನೇ ಕಕ್ಷಾದಲ್ಲಿದ್ದಾಳೆ. ತತಃ ಬುಧ, ಅದಾದ ಬಳಿಕ ಅಕ್ಕಿಗಿಂತ ಮೊದಲು ಬುಧ ಇದ್ದಾನೆ 23ನೇ ಕಕ್ಷಾದಲ್ಲಿ. ಉದಕಾತ್ಮದೋ ಬುಧ, ಆತ ಶರೀರದಲ್ಲಿರುವಂಥ ನೀರಿನ ಕಲಾಕ್ಕೆ ಅಭಿಮಾನಿ. ತತಸ್ವಾಹ, ನನಗೆ ಎಲ್ಲದಕ್ಕೂ ಕಕ್ಷಾರ್ಥ ನೆನಪು ಮಾಡ್ಕೊಂಡು ಹೇಳೋದಿಲ್ಲ, ಜಯತೀರ್ಥರು ಕೆಳಗಿಂದ ಮೇಲೆ ಹೇಳ್ತಾ ಹೋಗಿದ್ದಾರೆ ಅನುವ್ಯಾಖ್ಯಾನಕ್ಕನುಸಾರವಾಗಿ. ತತಸ್ವಾಹ ತತಃ ಪರ್ಜನ್ಯ ವಾರುಣಿ ಸಂಜ್ಞಾ ರೋಹಿಣಿ ಧಾರ್ಮಿ ವಿರಾಟ್. ಧಾರ್ಮಿ ಅಂದರೆ ಯಮಧರ್ಮನ ಪತ್ನಿ, ವಿರಾಟ್ ಅಂದರೆ ಅನಿರುದ್ಧನ ಪತ್ನಿ. ತತ ಏಕಾದಶ ಮನವಃ, ಏಕಾದಶ ಮನುಗಳಿದ್ದಾರೆ. ಚವನ ಉತಚ್ಚ ಶಶಬಿಂದು ಮೊದಲಾದಂಥ ಅನುಕ್ತ ದೇವಾಹ ಅಂದರೆ ಎಷ್ಟೋ ಜನ ಹೆಸರಲ್ಲಿದೆ ಇದ್ದಂಥ ಅನೇಕ ಜನ ದೇವತೆಗಳಿದ್ದಾರೆ. ಅವರೆಲ್ಲ 19ನೇ ಕಕ್ಷಾದಲ್ಲಿ ಬರ್ತಾರೆ. ತತಃ ಅಶ್ವಿನವು, ಅವ್ರಿಗಿಂತ ಅಶ್ವಿನಿ ಮೊದಲು 18ನೇ ಕಕ್ಷಾದಲ್ಲಿ ಅಶ್ವಿನಿ ದೇವತೆಗಳು, ಗಣಪತಿ, ವಿಶ್ವಕ್ಸೇನ ಮೊದಲಾದವರಿದ್ದಾರೆ. ನಡುವಿನ ಟೀಕಾಚಾರ್ಯರು ವಿಶ್ವಕ್ಸೇನೋ ವಾಯುಜಖೇನ ತುಲ್ಯ ಇತಿ ವಚನಾತ್ ಅಂತ ಆಚಾರ್ಯರು ಬರೆದ ಅನುವ್ಯಾಖ್ಯಾನಕ್ಕೆ ಟೀಕಾ ಇಲ್ಲಿ ಹೇಳ್ತಿದ್ದಾರೆ. ಆಚಾರ್ಯರು ಬೇರೆ ಕಡೆ ಉಪನಿಷತ್ ಭಾಷ್ಯ ಇತ್ಯಾದಿ ಕಡೆಗಳಲ್ಲಿ ಹೇಳಿದ್ದನ್ನು ಟೀಕಾಚಾರ್ಯರು ನಡುವೆ ನೆನಪು ಮಾಡ್ಕೋತಾರೆ. ಇತಿ ವಚನಾತ್, ಇತಿ ಅನ್ಯತ್ರ ವಚನಾತ್, ಇತಿ ತತ್ರ ವಚನಾತ್ ಅಂತ. ಅದನ್ನೆಲ್ಲ ರಾಘವೇಂದ್ರ ಸ್ವಾಮಿಗಳು ತಮ್ಮ ಟಿಪ್ಪಣಿಯಲ್ಲಿ ಇಂಥ ಕಡೆ ಭಾಗವತ ತಾತ್ಪರ್ಯದಲ್ಲಿ 3ಧ್ಯಾಯದಲ್ಲಿ ಹೀಗೆ ಹೇಳಿದ್ದಾರೆ, ಭಾರತ ತಾತ್ಪರ್ಯದಲ್ಲಿ 20ನೇ ಅಧ್ಯಾಯದಲ್ಲಿ ಹೀಗೆ ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ ಅಂತ ಟೀಕಾಚಾರ್ಯ ಹೇಳಲಿಲ್ಲ. ಅದನ್ನು ಇನ್ನು ಸ್ಪಷ್ಟವಾಗಿ ರಾಯರು ವಿವರಣೆ ಕೊಡ್ತಾರೆ. ಬೇರೆ ಟಿಪ್ಪಣಿಕಾರರು ಕೊಟ್ಟಿದ್ದಾರೆ. ಇಲ್ಲಿ ನನ್ನ ಎದುರಿಗಿರುವ ಪುಸ್ತಕ ಅನುವ್ಯಾಖ್ಯಾನ, ಅದಕ್ಕೆ ನ್ಯಾಯಸುಧ, ಅದಕ್ಕೆ ಪರಿಮಳ ಇದ್ದ ಪುಸ್ತಕ ಇದೆ, ಅದನ್ನು ಹೇಳಿದೆ ಅಷ್ಟೇ. ಅವನಕ್ಕಿಂತ ಮೊದಲು 17ನೇ ಕಕ್ಷಾದಲ್ಲಿ ಮಿತ್ರ, ನಿವೃತ್ತಿ, ತಾರ ಮೊದಲಾದವರಿದ್ದಾರೆ. ಮರೀಚಿ, ಅಂಗಿರಸ್, ಪುಲಸ್ತ್ಯ, ಪುಲಹ ಮೊದಲಾದ ಋಷಿಗಳು ಮೊದಲಿದ್ದಾರೆ. ಇಲ್ಲೂ ನೋಡಿ ಕ್ರತು ಅಂತ ಅಷ್ಟೇ ಇದೆ. ನಿನ್ನೆ ಶತಕ್ರತು ಅಂತ ಹೇಳಿದ್ರಲ್ಲ, ಅದೇನಿಲ್ಲ ಇಲ್ಲಿ. ತತಃ ಅಗ್ನಿ ಭೃಗು ಪ್ರಸೂತಿಶ್ಚ, ಅಗ್ನಿ, ಭೃಗು, ಪ್ರಸೂತಿ ಮೊದಲಾದವರಿದ್ದಾರೆ. ತಥೋ ನಾರದ, ತಥೋ ವರುಣ, ತತಃ ಸೂರ್ಯಧರ್ಮ, ಚಂದ್ರ ಸೂರ್ಯಧರ್ಮ ಶತರೂಪಾಚ. ಅದು ನಾನೇ ಕನ್ನಡದಲ್ಲಿ ಹೇಳಬೇಕಾಗಿಲ್ಲ, ಎಲ್ಲ ಸ್ಪಷ್ಟ ಆಗಿದೆ ನಾವು ಇಲ್ಲಿ ತನಕ ಕೇಳಿದ್ರಿಂದ. ಟೀಕಾಚಾರ ವಾಕ್ಯ ನೆನಪು ಮಾಡ್ಕೊಳ್ಬೇಕು ಅಂತ ಬೇಕಂತ ಓದ್ತಿದ್ದೇನೆ ಅಷ್ಟೇ, ಬೇರೆ ಏನಲ್ಲ. ತತಃ ಪ್ರವಹ, ತತಃ ಅನಿರುದ್ಧ ಸ್ವಯಂಭೂ ಬೃಹಸ್ಪತಿ ದಕ್ಷ ಶತಿ ಶಚಿ ರತಿಶ್ಚ. ತತಃ ಅಹಂಕಾರಿಕ ಪ್ರಾಣ 9ನೇ ಕಕ್ಷಾದಲ್ಲಿ. ತತಃ ಇಂದ್ರಕಾಮೌ. ತತಃ ಉಮಾ ಸುಪರ್ಣಿ ಉಮಾತ್ಮಕತ್ವಾತ್ ಶೇಷಧಾರ್ಯಾಚ. ಇದೆಲ್ಲ ಆ ಕಕ್ಷಾದಲ್ಲಿ ಬಂತು. 7ನೇ ಕಕ್ಷಾದಲ್ಲಿ ಇದ್ದಂಥವರು. 6ನೇ ಕಕ್ಷಾದಲ್ಲಿ ಜಾಂಬವತ್ಯಾದ್ಯಾ ಭಗವನ್ ಮಹಿಷ್ಯ ಷಟ್, 6 ಜನ ಮಹಿಷಿಯರು. ತಥೋ ರುದ್ರಾತ್ಮಕತ್ವಾತ್ ಶೇಷಶ್ಚ 5ನೇ ಕಕ್ಷಾದಲ್ಲಿ. ಆಮೇಲೆ ಭಾರತಿ ತದಾತ್ಮಕತ್ವಾತ್ ಸರಸ್ವತಿ ಚ 4ರಲ್ಲಿ. ತಥೋ ಮುಖ್ಯವಾಯು ತದಾತ್ಮಕತ್ವಾತ್ ಬ್ರಹ್ಮಾಚ. ತಥೋ ಮಹಾಲಕ್ಷ್ಮೀ ತಥೋ ಭಗವಾನ್ ಇತಿ. ಟೀಕಾಚಾರ್ಯ ಒಂದು ಸಂಗ್ರಹ ಮಾಡಿ ಕೊಟ್ಟರು. ಅನುವ್ಯಾಖ್ಯಾನ ಶ್ಲೋಕ ಓದ್ತಾ ಹೋದ್ರೆ ಗೊಂದಲ ಆಗೋ ಸಾಧ್ಯತೆ ಇದೆ. ಅದಕ್ಕಾಗಿ ಅದನ್ನೆಲ್ಲ ಒಂದು ಸರಳವಾಗಿ ಸಂಗ್ರಹ ಮಾಡಿ ಟೀಕಾಚಾರ್ಯ ಹೇಳಿದರು. ಅದೆಲ್ಲಿಂದ ಹೇಳಿದ್ರು ಅಂದರೆ ಪುಷ್ಕರನಿಂದ ಹೇಳಿದರು. ನಾವು ಈಗ ಹರಿವಂಶ ಇತ್ಯಾದಿಗಳನ್ನು ಶ್ರವಣ ಮಾಡುವಾಗ ಇದ್ರದ್ದು ನೆನಪು ಬರಬೇಕು, ಇದನ್ನು ಶ್ರವಣ ಮಾಡುವಾಗ ಅದ್ರದ್ದು ನೆನಪಿಗೆ ಬರಬೇಕು.
ಹೀಗೆ ಬೇರೆ ಬೇರೆ ತಾರತಮ್ಯಗಳನ್ನು ಬೇರೆ ಬೇರೆ ಕಡೆ ಹೇಳ್ತಾರೆ. ಅಂತೂ ಪುಷ್ಕರಾದಿಗಳ ತನಕ ಆದಮೇಲೆ ಕೆಳಗೆ ದೇವಕಿ ಯಶೋಧೆಯರ್ದಿದೆ, ಅಗ್ನಿಪುತ್ರರದಿದೆ. ಇಷ್ಟೆಲ್ಲ ಆದ ಮೇಲೆ ಇವರೆಲ್ಲ ದೇವತೆಗಳಲ್ಲಿ ಸೇರ್ಕೊಂಡಿದ್ದಾರೆ. ಇಲ್ಲಿ ಸರ್ವಾವರೋ ದೇವ ಅಂತ ಹೇಳಿದರು ಪುಷ್ಕರ ಟೀಕಾಚಾರ. ತಥ ಪುಷ್ಕರೋ ನಾಮ ಸರ್ವಾವರೋ ದೇವ, ಎಲ್ಲರಿಗಿಂತ ಕೆಳಗಿರುವಂಥ ದೇವತೆ, ಅವನಕ್ಕಿಂತ ಕೆಳಗಿರೋ ದೇವತೆ ಇಲ್ಲ ಅಂತ ಹೇಳಿದರು. ಅದು ಯಾಕೆ ಹೇಳಿದರು ಅಂತಂದರೆ, ನಮ್ಮ ಶರೀರದಲ್ಲಿ ಷೋಡಶ ಕಲಾಗಳಿವೆಯಲ್ಲ, ನಿಮಗೊಂದು ಪುಸ್ತಕ ಕೊಟ್ಟಿದ್ರೆ ಅದರ ಷೋಡಶ ಕಲಾಗಳ ಬಗ್ಗೆ ವಿವರಣೆ ಇದೆ, ಅದು ಉಪನಿಷತ್ತುಗಳಲ್ಲೂ ಕೂಡ ಇದೆ. ಆ ಷೋಡಶ ಕಲಾಗಳೊಂದು ಶರೀರದಲ್ಲಿರುವಂಥ ಷೋಡಶ ಕಲಾಗಳು. ಅದರಲ್ಲಿ ಕೊನೆಯ ಕಲಾ ಏನಿದೆ ಅದು ಕರ್ಮ ಅನ್ನೋ ಕಲಾ. ಅನ್ನ, ವೀರ್ಯ, ಲೋಕ, ತೇಜಸ್ಸು ಹೀಗೆಲ್ಲ ಅದ್ರ ಬಗ್ಗೆ ಹೇಳ್ತಾರೆ. ಕೊನೆಯ ಕಲಾ ಏನಿದೆ ಅದು ಈ ಕರ್ಮ ಅನ್ನೋ ಕಲಾ. ಅದೇ ಪುಣ್ಯ ಮತ್ತು ಪಾಪ. ಪುಣ್ಯ ಪಾಪ ಅನ್ನುವಂಥ ಕಲಾಗಳಿಗೆ ಆತ ಅಭಿಮಾನಿ ಅನ್ನೋ ದೃಷ್ಟಿಯಿಂದ ಶರೀರದಲ್ಲಿರುವ ಷೋಡಶ ಕಲಾಗಳಲ್ಲಿ ಕೊನೆಯದ್ದಾದ್ದಕ್ಕೆ ಆತ ಅಭಿಮಾನಿ ಅನ್ನೋ ದೃಷ್ಟಿಯಿಂದ ಅವನನ್ನು ಸರ್ವಾವರ ಅಂತ ಹೇಳಿದರು. ಅವನಕ್ಕಿಂತ ಕೆಳಗಿನ ದೇವತೆಗಳು ಇಲ್ಲ ಅಂತಲ್ಲ, ಆದರೆ ಅವರು ಷೋಡಶ ಕಲಾದಲ್ಲಿ ಸೇರೋದಿಲ್ಲ. ಇದೆಲ್ಲ ವಿಭಾಗ. ಇನ್ನು ಕೆಲವು ಕಡೆ ಅಗ್ನಿರ್ವೈ ದೇವಾನಾಂ ಅವಮಃ ವಿಷ್ಣು ಪ್ರಥಮ ಅಂತ ಹೇಳ್ತಾರೆ. ಒಂದು ವೇದವಾಕ್ಯವೇ ಇದೆ, ಅಗ್ನಿ ಎಲ್ಲರಿಗಿಂತ ಕೆಳಗೆ, ಅದಾದ್ಮೇಲೆ ಅತ್ಯಂತ ತುದಿಯಲ್ಲಿರುವವನು ಭಗವಂತ ಅಂತ ಹೇಳ್ತಾರೆ. ಹಾಗಾದ್ರೆ ಅಗ್ನಿಗಿಂತ ಕೆಳಗೆ ಯಾರಿಲ್ವಾ 16-17ನೇ ಕಕ್ಷಾದಲ್ಲಿ ಅಂದರೆ ಅದೊಂದು ವಿಭಾಗ. ಸತ್ಯಾಭಿಮಾನಿ ದೇವತೆಗಳಲ್ಲಿ ಅದೊಂದು ಗುಂಪು. ಆ ಗುಂಪನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಅಲ್ಲಿ ಕೆಳಗಿರುವವರು IAS ಆಫೀಸರ್ಗಳು ಅಂತ ತಗೊಂಡ್ರೆ ಅವರಲ್ಲಿ ಇವರು ಅತ್ಯಂತ ಸೀನಿಯರ್ ಆದವರು, ಇವರು ಸೀನಿಯರ್ ಜೂನಿಯರ್ ಮೋಸ್ಟ್ ಆದವರು ಅಂತ ಒಂದು ಗುಂಪು ಹೇಳಿದ್ರು. ಅದು ಆ IAS ಅಧಿಕಾರಿಗಳನ್ನ ತಗೊಂಡ್ರೆ ಆ ಗುಂಪಿನಲ್ಲಿ ಅವರು ಜೂನಿಯರ್, ಇವರು ಸೀನಿಯರ್ ಅಷ್ಟೇ. ಅವ್ರಿಗಿಂತ ಕೆಳಗಿನ ಮತ್ತೊಂದು ಗ್ರೇಡ್ ಇರ್ತದೆ. ಆ ಗ್ರೇಡ್ನಲ್ಲಿ ಮತ್ತೊಬ್ಬರು ಸೀನಿಯರ್ ಒಬ್ಬರು ಜೂನಿಯರ್ ಒಬ್ಬರು ಇರ್ತಾರೆ. ಹೀಗೆ ಎಲ್ಲಾದರೂ ಕನಿಷ್ಠರು ಗರಿಷ್ಠರು ಅಂತ ಹೇಳಿದರೆ ಯಾವುದೋ ಒಂದು ಗುಂಪಿನ ದೃಷ್ಟಿಯಿಂದ ಹೇಳ್ತಾರೆ ಅಂತ ತಿಳ್ಕೊಳ್ಳೋದು. ಸರ್ವಥಾ ಗರಿಷ್ಠ ಸರ್ವಥಾ ಕನಿಷ್ಠ ಅಂತ ಈಗ ಅರ್ಥ ಅಲ್ಲ. ಹಾಗೆ ಹೇಳೋದಾದರೆ ಭಗವಂತನ ಬಗ್ಗೆ ಎಲ್ಲಿ ಹೇಳ್ತಾರೆ ಅದನ್ನಷ್ಟೇ ತಿಳ್ಕೊಳ್ಬೇಕು. ಭಗವಂತನಿಗಿಂತ ದೊಡ್ಡದಿಲ್ಲ. ಮತ್ತು ಜೀವರಲ್ಲಿ ಅತ್ಯಂತ ಕನಿಷ್ಠ ಅಂದರೆ ಯಾರು? ಮುಕ್ತಿಯೋಗ್ಯರಲ್ಲಿ ಮನುಷ್ಯರು, ಪಿತೃಪಾಹ ನರಾಹ, ಇವರು ಅತ್ಯಂತ ಕನಿಷ್ಠರು. ಅದು ಇವರಲ್ಲಿ ವ್ಯಕ್ತಿ ಲೆಕ್ಕ ಹಾಕ್ತಾ ಹೋದರೆ ಅತ್ಯಂತ ಕನಿಷ್ಠರು ಯಾರು? ಈ ಕ್ರಿಮಿಕೀಟಗಳು ಅಂತ ಬಂತು. ಇಲ್ಲಿ ಹರಿಕಥಾಮ ಸರಣ ನಾವು ಹಿಂದೆ ನೋಡಿದ್ವಿ. ಸ್ಥಾವರರ ನೋಡಲಿಕ್ಕೆ ಕ್ರಿಮಿಕೀಟಗಳು ಗರಿಷ್ಠ ಅಂತ ಹಿಂದೆ ಆರೋಹಣ ತಾರತಮ್ಯದಲ್ಲಿ ಬಂದಿತ್ತು. ಆ ಕ್ರಿಮಿಕೀಟಗಳಿಗಿಂತ ಅವರೇ ಕೊನೆಯವರು. ಅದನ್ನು ಗುಂಪಾಗಿ ತಗೊಂಡಾಗ, ಪ್ರತ್ಯೇಕವಾಗಿ ಇಂಡಿವಿಜುವಲಿ ಅವರನ್ನು ತಗೊಂಡಾಗ ಯಾರು ಕೊನೆ ಅಂತ ಹೇಳಿ ಬರೋದಿಲ್ಲ. ಯಾಕಂದರೆ ಪ್ರತಿಯೊಬ್ಬರಿಗಿಂತ ಕೆಳಗಿನವರಿದ್ದಾರೆ, ಮೇಲಿನವರಿದ್ದಾರೆ. ಮೇಲಿನವರಲ್ಲಿ ಅತ್ಯಂತ ಗರಿಷ್ಠ ಅಂದರೆ ಸಾಕಾಷ್ಠ ಸಹಪರಾಗತಿ ಅಂತ ಭಗವಂತ ಕಡೆ ನಿಂತು ಬಿಡ್ತದೆ. ಭಗವಂತ ಕಡೆ ನಿಲ್ತದೆ, ಕೆಳಗಿನವರಲ್ಲಿ ನಿಲ್ಲೋದಿಲ್ಲ. ಇನ್ನು ಪ್ರತ್ಯೇಕವಾಗಿ ತಗೊಂಡಾಗ ನಿಲ್ಲೋದಿಲ್ಲ, ಗುಂಪು ತಗೊಂಡಾಗ ನಿಲ್ತದೆ. ಇವೆಲ್ಲ ವ್ಯತ್ಯಾಸಗಳು. ಇನ್ನು 45ನೇ ಶ್ಲೋಕ ಪದ್ಯ ನಾವು ಶ್ರವಣ ಮಾಡಬೇಕು. ಸೂನುಗಳು ಎನಿಸುವರು ದೇವಕೃಶಾನುವಿಗೆ ಕ್ರಥ ಶುಂಧಿ ಶುಚಿ ಪವಮಾನ ಕೈಶಿಕ ರೈದು ತುಂಬುರು ಊರ್ವಶಿ ಶತರು ಮೇನಕಿ ಋಷಿ ರಾಯರುಗಳ ಆಜಾನ ಸುರರಿಗೆ ಸಮವಿರಣಿಪರು ಸುರಾಣಕರ ಅನಾಖ್ಯಾತ ದಿವಿಜರ ಸುರಾಣಕರು ಅನಾಖ್ಯಾತ ದಿವಿಜರ ಜನಕರೆಣಿಸುವರು ಅಂತ ಈ 45ನೇ ಪದ್ಯ. ಅಲ್ಲಿ ಅಷ್ಟೇ ಎಲ್ಲ ಒಂದೇ. ಅದು ದಾಸರು ಉತ್ತರ ಕರ್ನಾಟಕದವರಾದ್ದರಿಂದ ಕೆಲವು ಪದ್ಯಗಳಲ್ಲಿಯೂ ಕೂಡ ಉತ್ತರ ಕರ್ನಾಟಕದ ಭಾಷಾ ಶೈಲಿ ಕಾಣಿಸ್ತಿರ್ತದೆ ಅವರಲ್ಲಿ. ಆ ಥರ ಅಷ್ಟೇ. ಈ ನಮ್ಮಲ್ಲಿ ಈಗ ನೋಡ್ರಿ, ಪೂಜಾ ಅಂತ ಸಂಸ್ಕೃತ ಶಬ್ದ, ಪೂಜಾ ಅಂದರೆ ಆಕಾರ ಅಂತ ಶಬ್ದ. ಸೀತಾ, ರಮಾ, ನಾವು ಬೆಂಗಳೂರಿನ ಕಡೆ, ಬೆಂಗಳೂರು ಮೈಸೂರಿನ ಕಡೆ ಅದನ್ನು ಪೂಜೆ ಅಂತಂತಾರೆ. ಪೂಜೆ ಆಯ್ತೇನ್ರಿ ಸ್ವಾಮಿಗಳದು ಅಂತ ಕೇಳ್ತಾರೆ. ನಮ್ಮಲ್ಲಿ ಏನಂತೀವಿ ಪೂಜಿ ಅಂತೀವಿ, ನೆನಪಿರಲಿ. ಹಾಗಿದು ಮೇನಕಿ ಅಷ್ಟೇ, ಬೇರೆ ಏನಿಲ್ಲ. ಒಂದು ದೃಷ್ಟಿಯಿಂದ ಮೇನಕಿ ಅಂತ ದಾಸರು ಪ್ರಯೋಗ ಮಾಡಿರ್ಬೋದು ಉತ್ತರ ಕರ್ನಾಟಕದವರಾದ್ರಿಂದ. ಅದು ಹೀಗೇನು ತೀರ್ಮಾನ ಮಾಡೋದು ಕಷ್ಟ. ಮೇನಕಿ ಅಂತ ಇಲ್ಲಿ ಒಂದು 2 ಪಾಠಗಳಲ್ಲಿದೆ, ಅಲ್ಲಿ ಮೇನಕಾ ಅಂತಿದೆ. ಸರಿ, ಅಗ್ನಿದೇವರಿಗೆ ಕ್ರಥ ಶುಂಧಿ ಶುಚಿ ಪವಮಾನ ಕೈಶಿಕ ಅಂತ 5 ಜನ ಪ್ರಧಾನರಾದಂಥ ಮಕ್ಕಳು. ಮತ್ತು ತುಂಬುರು ಅನ್ನುವಂಥ ಒಬ್ಬ ಗಂಧರ್ವ, ಊರ್ವಶಿ ಮೊದಲಾದ 100 ಜನ ಅಪ್ಸರೆಯರು, ಮೇನಕ ಋಷಿಗಳು, ರಾಜರು, ಇವರೆಲ್ಲರೂ ಕೂಡ ಆಜಾನ ದೇವತೆಗಳಿಗೆ ಸಮಾನವನ್ನು ತರಿಸ್ಕೊಂಡಿದ್ದಾರೆ.
ಈ ಆಜಾನದ ದೇವತೆಗಳ ಬಗ್ಗೆ ನಾನು ಹೇಳಿದ್ನಲ್ಲ ಈಗ 30ನೇ ಕಕ್ಷಾದಲ್ಲಿದ್ದಾರೆ ಅಂತ, ಇವರೆಲ್ಲರೂ ಕೂಡ ಮತ್ತೆ ಅದನ್ನೇ ದಾಸರು ಅದೇ ಕಕ್ಷಾವನ್ನೇ 30ನೇ ಕಕ್ಷಾವನ್ನೇ ವಿವರಣೆ ಮಾಡ್ತಿದ್ದಾರೆ. ಆ ಕಕ್ಷಾದಲ್ಲಿ ಅನಾಖ್ಯಾತ ಆಜಾನದ ದೇವ ಅಂತ ಮೊದಲು ಅದನ್ನೇ ಹೇಳಿದ್ದಾರೆ. ಹಾಗಾಗಿ ಆ ಆಜಾನದ ದೇವತೆಗಳಿಗೆ ಸಮಾನರು ಇವರೆಲ್ಲ, ಇಲ್ಲಿ ಬರುವಂಥವರೆಲ್ಲ ಈ ಅಪ್ಸರೆಯರು ಗಂಧರ್ವರು ಇವರೆಲ್ಲ. ಅದೇ ತುಂಬೂರು ಮೊದಲಾದ ಗಂಧರ್ವರು ಅಂತ ಬಂತು. ಕ್ರಥ, ಶುಂಧಿ, ಶುಚಿ, ಪವಮಾನ, ಕೈಶಿಕ ಮೊದಲಾದ ಇವರು ಪುತ್ರರು, ಪ್ರಧಾನ ಪುತ್ರರ ಹೆಸರು ಹೇಳಿದರು. ಮತ್ತೆ ಊರ್ವಶಿ ಮೊದಲಾದ 100 ಜನ ಅಪ್ಸರೆಯರು, ಪ್ರಧಾನ ಅಪ್ಸರೆ ಇಲ್ಲಿ ಹೇಳಿದ್ರಷ್ಟೇ. ಸೂನುಗಳು ಎನಿಸುವರು ದೇವ ಕೃಷಾನುವಿಗೆ, ಕೃಷಾನು ಒಂದು ಅಗ್ನಿದೇವನಿಗೆ ಕ್ರಥ, ಶುಂಧಿ, ಶುಚಿ, ಪವಮಾನ, ಕೈಶಿಕ ಅಂತ 5 ಜನ ಮಕ್ಕಳು. ಇವರು 5 ಜನ ಸೂನುಗಳು ಮಕ್ಕಳು ಅಂತ ಅನ್ಸ್ಕೊಂಡಿದ್ದಾರೆ. ಇಲ್ಲಿ ಶುಂಧಿ ಅಂತಿದೆಯಲ್ಲ, ಕೆಲವರು ಯಾರೋ ಅದನ್ನ ಸಿಂಧು ಅಂತ ಓದಿದ್ದು ಕೇಳಿದ್ದೇನೆ ನಾನು. ಅದು ಶುಂಧಿ ಅಂತಲೇ ಆಚಾರ್ಯರು ಕೂಡ ತಾತ್ಪರ್ಯ ನಿರ್ಣಯದಲ್ಲಿ ಇತ್ಯಾದಿ ಕಡೆಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಲ್ಲಿ ಅಂತ ನಂಗೆ ನೆನಪಿಗೆ ಬರ್ತಿಲ್ಲ. ಆ ಶುಂಧಿ ಅನ್ನೋ ಶಬ್ದ ಓದಿದ್ರೆ ಕೆಲವರು ಸಿಂಧು ಅಂತ ಅವನ್ನ ತಿಳ್ಕೊಂಡಿದ್ದಾರೆ. ಶುಂಧಿ ಅನ್ನೋ ಶಬ್ದದ ಪರಿಚಯ ಇಲ್ಲದೆ ಇದ್ದವರು, ಹಾಗಾಗಿ ಶುಂಧಿ ಅನ್ನೋ ಶಬ್ದವೇ ಸ್ಪಷ್ಟವಾದ ಶಬ್ದ. ದೇವಗಂಧರ್ವ ಕನ್ಯಾ ಅಗ್ನಿಪುತ್ರ ಮಹಾತ್ಮಾನ ತಪಸಾ ಸ್ತ್ರೀತ್ವಮಾಪಿರೇ ಭರ್ತಾರಂಚ ಜಗದ್ಯೋನಿಂ ವಾಸುದೇವ ಮಜಂ ವಿಭುಂ ಅಂತ ಭಾಗವತ ತಾತ್ಪರ್ಯದಲ್ಲಿ ಕೂಡ ಒಂದು ಶ್ಲೋಕ ಉದಾಹರಣೆ ಕೊಡ್ತಾರೆ ಆಚಾರ್ಯರು. ಅದು ಕೂರ್ಮ ಪುರಾಣದ ವಚನ, ಭಗವಂತನನ್ನ ಮಕ್ಕಳನ್ನಾಗಿ ಪಡ್ಕೊಳ್ಳಿಕ್ಕೆ ಅಂತ. ಮತ್ಸ್ಯ ಪುರಾಣದ ಮಾತು ಕೂಡ ಒಂದಿದೆ, ಹುತಾಶನ ಸುತಾ ಸರ್ವಾಹ ಭವತ್ಯೋ ಅಪ್ಸರಸಹ ಪುರಾ ಅಂತ. ಹೀಗೆ ಇವರೆಲ್ಲ ಮಹಾಭಾರತ ತಾತ್ಪರ್ಯ ನಿರ್ಣಯದ 20ನೇ ಅಧ್ಯಾಯದಲ್ಲಿ ಹೇಳುವಂತೆ ಆಜಾನದ ದೇವೈಹಿ ಸರ್ವಗುಣೈಹಿ ಸಮಾಹ ತಾಹ, ಆಜಾನದ ದೇವತೆಗಳಿಗೆ ಇವರು ಸಮಾನರು. ಸ್ವಭಾವತಃ ಅಥ ಇಂದಿರಾವೇಶತಃ ಅತಃ, ಇಂದಿರಾವೇಶ ಇದ್ದವರು. ಅದನ್ನೇ ದಾಸರು ಕೃಷ್ಣ ಮಹಿಷಿಯರೊಳಗೆ ಇಬ್ಬರು ಅಂತ ಹಿಂದಿನ ಪದ್ಯದಲ್ಲಿ ಹೇಳಿದರು. ಇವರೆಲ್ಲರೂ ಕೂಡ ಈ ಆಜಾನದ ದೇವತೆಗಳಿಗೆ ಸಮಾನರಾಗಿದ್ದಾರೆ. ಈ ಅನಾಖ್ಯಾತರಾದಂತಹ ಆಜಾನದ ದೇವತೆಗಳಿದ್ದಾರಲ್ಲ, ಆಖ್ಯಾತರು ಅಂದ್ರೆ ಪ್ರಸಿದ್ಧಿ ಇದ್ದವರು ಅಂತ ಅರ್ಥ. ಅನಾಖ್ಯಾತರು ಅಂದ್ರೆ ಹೆಚ್ಚು ಪ್ರಸಿದ್ಧಿ ಇಲ್ಲದೇ ಇದ್ದವರು. ಹಾಗಾಗಿ ಈ ಆಜಾನದ ದೇವತೆಗಳೆಲ್ಲರೂ ಕೂಡ ಬಹುತೇಕ ಅನಾಖ್ಯಾತರು, ಅವ್ರ ಹೆಸರು ಹೆಚ್ಚು ಕೇಳಿ ಬರೋದಿಲ್ಲ. ಇವರ ತಂದೆ ಅಂದ್ರೆ ಯಾರು, ಇವರಿಗೆ ಜನಕರು ಯಾರು ಅಂತಂದ್ರೆ ಸುರಾಣಕರು ಅಂತ ಒಂದು ಗುಂಪು, ಅದೊಂದು ದೇವತೆಗಳ ಗುಂಪು. ಅವರು ಇವರಿಗೆ ತಂದೆ. ಈಗ ಈ ಸುರಾಣಕರು ಅಂತಂದ್ರೆ ಇವರು ಯಾವ ಕಕ್ಷಾದಲ್ಲಿ ಬರ್ತಾರೆ, ಇವರು ಇದೇ ಕಕ್ಷಾದಲ್ಲಿ ಬರ್ತಾರೋ ಇನ್ಯಾವುದೋ ಕಕ್ಷಾದಲ್ಲಿ ಬರ್ತಾರೋ ಅದನ್ನು ನನಗೊಂದು ಸ್ವಲ್ಪ ಇನ್ನೂ ಗೊಂದಲ ಇದೆ, ಅದನ್ನು ನಾನು ನೋಡಿ ಹೇಳ್ತೀನಿ. ಕೆಲವೊಂದು ಕಡೆ ತಂದೆ ಮಕ್ಕಳು, ತಂದೆ ಮಗ, ತಾಯಿ ಮಗ, ಅವರು ಎಲ್ಲ ಒಂದೇ ಕಕ್ಷಾದಲ್ಲೇ ಬರೋದಿದೆ, ಬರಬಾರ್ದಂತೇನಿಲ್ಲ. ಈಗ ಅನಿರುದ್ಧ ಮತ್ತೆ ರತಿ ಇಬ್ಬರು ಒಂದೇ ಕಕ್ಷಾದಲ್ಲೇ ಬಂದಿದ್ದಾರೆ, ಹಿಂದೆ ನಾವು ನೋಡಿದ್ದೇವೆ ಅದನ್ನು. ಹಾಗಾಗಿ ಬರಬಾರ್ದಂತಿಲ್ಲ, ಬಂದಿರಬಹುದು. ಮತ್ತೆ ಈ ಸುರಾಣಕರನ್ನು ಹಿಂದಿನ ಕಕ್ಷಾದಲ್ಲೂ ಸೇರಿಸಿಲ್ಲ, ಹಾಗಾಗಿ ಇದೇ ಕಕ್ಷಾದಲ್ಲಿ ಇರಬಹುದು ಅಂತ ನಂದು ಒಂದು ಊಹೆ. 10ನೇ ಕಕ್ಷಾದಲ್ಲಿ ಕಾಮಪತ್ನಿ ರತಿ, ಕಾಮಪುತ್ರ ಅನಿರುದ್ಧ, ತಾಯಿ ಮಗ ಇಬ್ಬರು ಒಂದೇ ಕಕ್ಷಾದಲ್ಲಿ ಇದ್ದಾರೆ. ಈಗ ಅಪರೂಪಕ್ಕೊಮ್ಮೆ ಅಂಥ ಒಂದು ವಿದ್ಯಮಾನವೂ ಕೂಡ ಇದೆ. ಅಂತೂ ಇವರೆಲ್ಲ ಆಜಾನದ ದೇವತೆಗಳಲ್ಲಿ ಬರ್ತಾರೆ. ಈಗ ಈ ಆಜಾನದ ದೇವತೆಗಳು ಅಂದ್ರೇನು, ಕರ್ಮದ ದೇವತೆಗಳು ಅಂದ್ರೇನು, ದೇವಗಂಧರ್ವರು ಅಂದ್ರೆ ಯಾರು, ಮನುಷ್ಯ ಗಂಧರ್ವರು ಯಾರು, ಅದೆಲ್ಲದನ್ನು ಕೂಡ ಸ್ವಲ್ಪ ಈ ತೈತರಿಯ ಉಪನಿಷತ್ ಭಾಷ್ಯ, ಬೃಹದಾರಣ್ಯಕ ಭಾಷ್ಯ ಅದಕ್ಕೆ ಅನುಸಾರವಾಗಿ ನಾನು ಹೇಳಬೇಕು. ಅದಕ್ಕಿಂತ ಮೊದಲು ದೇವಗಂಧರ್ವರ ಬಗ್ಗೆ ಸ್ವಲ್ಪ ಇಲ್ಲಿ ಈ ಮುಂದಿನ ಪದ್ಯದಲ್ಲಿ ಬರ್ತದೆ, ಅದನ್ನೊಂದು ಪದ್ಯ ಹೇಳ್ತೇನೆ. ಪಾವಕನಿಗಿಂದ ಅಧಮರೆಣಿಸುವ ದೇವಕುಲಜ ಅನಾಖ್ಯ ಸುರಗಣ ಕೋವಿದರು ನಾನಾ ಸುವಿದ್ಯದಿ ಸ್ವೋತ್ತಮರ ನಿತ್ಯ ಸೇವೆಪರು ಸದ್ಭಕ್ತಿಪೂರ್ವಕ ಸ್ವಾಬರರಿಗೆ ಉಪದೇಶಿಸುವರು ನಿರಾವಲಂಬನರ ವಿಮಲ ಗುಣಗಳ ಪ್ರತಿ ದಿವಸದಲ್ಲಿ. ಈ ದೇವಕುಲದಲ್ಲಿ ಆಜಾನದ ದೇವತೆಗಳು ಅಂತೇನು ಹುಟ್ಟಿದ್ದಾರಲ್ಲ,
ಅವರೆಲ್ಲ ಅಗ್ನಿಗಿಂತ ಕಡಿಮೆ ಅಂತ ಅನಿಸ್ಕೊಂಡಿದ್ದಾರೆ. ಪಾವಕನಿಗಿಂತ ಅಧಮರೆನಿಸ್ಕೊಂಡಿದ್ದಾರೆ. ಪಾವಕ ಅಂದ್ರೆ ಅಗ್ನಿ, ಅವನಿಗಿಂತ ಕಡಿಮೆ ಅಂತ ಅನಿಸ್ಕೊಂಡಿದ್ದಾರೆ. ಅಧಮರೆನಿಸುವ ದೇವಕುಲಜ ಅನಾಖ್ಯ ಸುರಗಣ, ದೇವಕುಲದಲ್ಲಿ ಹುಟ್ಟಿದ್ದಾರೆ, ಅದು ಅನಾಕ್ಷರು. ಅನಾಕ್ಷರು ಒಂದು, ಅನಾಕ್ಷಾತರು ಅಂದ್ರೆ ಒಂದೇ, ಅರ್ಥ ಒಂದೇ, ಪ್ರತ್ಯಯ ಮಾತ್ರ ಬೇರೆ ಬೇರೆ ಅಷ್ಟೇ. ಅನಾಖ್ಯ ಸುರಗಣ ಅಂದ್ರೆ ದೇವತೆಗಳ ಗುಂಪು. ಕೋವಿದರು ಪಂಡಿತರು, ಯಾವುದರಲ್ಲಿ? ನಾನಾ ಸುವಿದ್ಯದಿ. ಅವರು ಇದರಲ್ಲಿ ಸಂಗೀತದಲ್ಲಿ, ನರ್ತನದಲ್ಲಿ, ಯುದ್ಧ ವಿದ್ಯೆಯಲ್ಲಿ ಎಲ್ಲದರಲ್ಲೂ ಕೂಡ ಅವರು ಪರಿಣತರು ಅಂತ ಹೀಗೆ ಒಂದು ಕಡೆ ನಾವು ಕೇಳ್ತೇವೆ. ನಾನಾ ಸುವಿದ್ಯದಿ ಸ್ವೋತ್ತಮರ ನಿತ್ಯ ಸೇವೆಪರು, ತಮ್ಗಿಂತ ಹಿರಿಯರಾದಂಥ ದೇವತೆಗಳನ್ನು ಅವರು ನಿತ್ಯ ಸೇವನೆ ಮಾಡ್ತಾರೆ. ಶ್ರಾವರರಿಗೆ ಉಪದೇಶಿಸುವರು. ಆ ಎಲ್ಲ ದೇವತೆಗಳು ಅಷ್ಟು ದೊಡ್ಡ ವಿದ್ವಾಂಸ ಆಗಿರ್ತಾರಾದ್ರಿಂದ ತಮ್ಗಿಂತ ಆದವರಿಗೆ ಅವರು ನಿತ್ಯ ಉಪದೇಶವನ್ನು ಕೊಡ್ತಾರೆ ನಾನಾ ರೀತಿಯಾಗಿ. ನಿರಾವಲಂಬನ ವಿಮಲ ಗುಣಗಳ ಪ್ರತಿನಿತ್ಯದಲ್ಲಿ ಏನು ಉಪದೇಶ ಮಾಡ್ತಾರೆ ಅಂತಂದ್ರೆ, ಭಗವಂತನ ಗುಣಗಳನ್ನು ನಿತ್ಯ ತಮ್ಗಿಂತ ಕೆಳಗಿನವರಿಗೆ ಉಪದೇಶ ಕೊಡ್ತಾರೆ. ಅಲ್ಲಿ ನಿರಾವಲಂಬನ ಅಂತ ಭಗವಂತ ಯಾರನ್ನೂ ಅವಲಂಬಿಸಿದವನಲ್ಲ, ಯಾರ ಆಶ್ರಯವೂ ಯಾರ ಅವಲಂಬನವೂ ಅವನಿಗೆ ಬೇಕಾಗಿಲ್ಲ. ಅದಕ್ಕಾಗಿ ನಿರಾವಲಂಬನ ಅಂತೀಗ ಅವನು ಕರೀತಾರೆ. ಸೇವಿಪರು ಸದ್ಭಕ್ತಿಪೂರ್ವಕ ಸಾವರರಿಗೆ ಉಪದೇಶಿಸುವರು. ನಿರವಲಂಬನ ವಿಮಲ ಗುಣಗಳ ಪ್ರತಿ ದಿವಸದಲ್ಲಿ. ವಸ್ತುವಸ್ತುವು ಅವಲಂಬ, ನಿರವಲಂಬ ಅಂತ ಈ ಶಬ್ದ ಛಂದಸ್ಸಿಗೆ ಅನುಗುಣವಾಗಿ ಹಾಗೇನಾದ್ರು ನಿರಾವಲಂಬ ಅಂತ ಮಾಡ್ಕೊಂಡಿದ್ದಾರೆ ಒಂದು ದಾಸರು. ನಿರ್ ಅಂತ ಶಬ್ದ, ನಿರ ಅಂತ ಶಬ್ದ ಆಗಿದ್ರೆ ನಿರ ಪ್ಲಸ್ ಅವಲಂಬ ನಿರಾವಲಂಬ ಅಂತ ಆಗ್ತಿತ್ತು. ಇದು ನಿರ್ ಪ್ಲಸ್ ಅವಲಂಬ, ಹಾಗಾಗಿ ಅದು ಪೂರ್ಣ ವ್ಯಂಜನ ಆದ್ರಿಂದ ಆ ವ್ಯಂಜನಕ್ಕೆ ಮುಂದಿನ ಸ್ವರ ಸೇರಿ ನಿರವಲಂಬ ಅಂತ ಹೀಗಾಗೋದೆ ಸ್ವಲ್ಪ ಉಚಿತ. ಅದು ಈಗ ನಿರ್ಗತ ಇತ್ಯಾದಿ ಶಬ್ದಗಳಿವೆಯಲ್ಲ, ನಿರ್ಗಮ ಹೊರಗೆ ಹೋಗೋದು, ಅಲ್ಲೆಲ್ಲ ಇರೋದು ನಿರ ಅಲ್ಲ ನಿರ್. ಹಾಗಾಗಿ ನಿರವಲಂಬ ಅಂತ ಶಬ್ದ ದಾಸರ ಹಾಗೇನೋ ಸ್ವಲ್ಪ ಅದೊಂದು ಬದಲಾವಣೆ ಮಾಡ್ಕೊಂಡಿರ್ಬೇಕು. ಅದಕ್ಕೊಂದು ಕಾರಣನೂ ಇದೆ. ಆ ಪದ್ಯ ನೋಡ್ರಿ. ಪಾವಕನಿಗಿಂದದ ಮರೆನಿಸುವ ದೇವಕುಲಜಾನಾಖ್ಯ ಸುರಗಣ ಕೋವಿದರು ನಾನಾ ಸುವಿದ್ಯದಿ ಸ್ವೋತ್ತಮರ ನಿತ್ಯ ಸೇವಿಪರು ಸದ್ಭಕ್ತಿಪೂರ್ವಕ ಸ್ವಾವರರಿಗುಪದೇಶಿಸುವರು. ರಾವಲಂಬನ ವಿಮಲ ಗುಣಗಳ ಪ್ರತಿ ದಿವಸದಲ್ಲಿ. ಪದ್ಯದ ಈ 6 ಈ ಪಾದಗಳಲ್ಲಿ ಮೊದಲನೇ ಅಕ್ಷರ ದೀರ್ಘ ಇದೆ, ಅದನ್ನು ಗಮನಿಸಬೇಕು. ಅದಕ್ಕಾಗಿ ಕೊನೆಯದನ್ನು ಅವ್ರು ದೀರ್ಘ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಅನಿಸ್ತದೆ. ಪಾ ದೀರ್ಘ, ದೇ ದೀರ್ಘ, ಕೋ ದೀರ್ಘ, ಸೇ ದೀರ್ಘ, ಸ್ವ ದೀರ್ಘ, ರಾನು ದೀರ್ಘ ಹಾಗಿರಬಹುದು. ಯುದ್ಧ ವಿದ್ಯೆಯಲ್ಲಿ ಆಸಕ್ತರಾದವರು, ಗಾನರತರ ಕೆಲವರು, ನರ್ತನದಲ್ಲಿ ಆಸಕ್ತವರು ಕೆಲವರು, ವಾದ್ಯ ನುಡಿಸುವುದರಲ್ಲಿ ಕೆಲವರು, ಹೀಗೆ ಅವರೆಲ್ಲದ್ರ ಬಗ್ಗೆನೂ ಕೂಡ ವಿವರಣೆ ಬಂದಿದೆ. ಈಗ ಆಜಾನದ ದೇವತೆಗಳು, ಮನುಷ್ಯ ಗಂಧರ್ವರು, ದೈತ್ಯ ಗಂಧರ್ವರು ಇತ್ಯಾದಿಗಳ ಬಗ್ಗೆ ಉಪನಿಷತ್ತಿನಲ್ಲಿ ಏನೇ ಅದಕ್ಕೆ ಅರ್ಥ ಹೇಳಿದ್ದಾರೆ. ಕರ್ಮಜ ದೇವತೆಗಳು ಅಂದರೆ ಕರ್ಮದಿಂದಾಗಿ ದೇವ ಪದವಿಗೆ ಏರಿದವರು ಅಂತ ನಾನು ಹೀಗೆ ಅರ್ಥ ಹೇಳಿದ್ದೆ. ಆದರೆ ಅದನ್ನು ಸರ್ವಮೂಲ ಆರೂಢ ಮಾಡಿರಲಿಲ್ಲ. ಸರ್ವಮೂಲದಲ್ಲಿ ಅದನ್ನು ಏನು ಹೇಳ್ತಾರೆ ಅಂತ ಈಗ ನಾವು ನೋಡ್ಬೇಕಷ್ಟೆ. ತೈತ್ತರೀಯ ಉಪನಿಷತ್ನಲ್ಲಿ ಸೈಷಾನಂದಸ್ಯ ಮೀಮಾಂಸಾ ಭವತಿ ಯುವಾ ಸ್ಯಾತ್ ಸಾಧು ಯುವಾಧ್ಯಾಯಕಃ ಆಶಿಷ್ಠೋ ದೃಢಿಷ್ಠೋ ಬಲಿಷ್ಠಃ ಅಂತ ಬ್ರಹ್ಮಾನಂದವಲ್ಲಿಯಲ್ಲಿ ಆನಂದ ಮೀಮಾಂಸಾ ಅಂತ ಒಂದಿದೆ. ಇದನ್ನು ಹಿಂದೆ ಆನಂದ ರಾಮಾಯಣ ಹೇಳುವಾಗ ಹೇಳಿದ್ದೆ ನಾನು. ಅಲ್ಲೊಂದು ಕಡೆ ಇವೇ ಅಂಶಗಳೇ ಬಂದಿದ್ದು, ಅದನ್ನು ನಾನು ಹೇಳಿದ್ದೆ. ಈ ಮುಕ್ತ ಚಕ್ರವರ್ತಿ ಅಂತ ಪ್ರಾರಂಭ ಮಾಡ್ತಾರೆ ನೋಡ್ರಿ. ದೇವ, ಋಷಿ, ಪಿತೃ, ಪಾಹ, ನರಹ ಅಂತ 5 ಜನ ಇದ್ದಾರೆ. ಆದರೆ ಉಪನಿಷತ್ತು ಹೇಳೋದು ಮಾತ್ರ ನರರನ್ನು ಬಿಟ್ಟಿದೆ. ಗುಲ್ಮಾನವ ಇವನು ಲೆಕ್ಕಕ್ಕೆ ತಗೊಂಡಿಲ್ಲ. ಅದು ಪಿತೃಗಳಿಂದ ಶುರು ಮಾಡಿದೆ, ಅದು ಪಗಳಿಂದ, ಚಕ್ರವರ್ತಿಗಳಿಂದ ಶುರು ಮಾಡಿದೆ. ಸಯೇಕೋ ಮಾನುಷ ಆನಂದ ಅಂತಿದೆಯಲ್ಲ, ಅದು ಮನುಷ್ಯನ ಆನಂದ ಅಲ್ಲ, ಅದು ಮುಕ್ತ ಚಕ್ರವರ್ತಿಯ ಆನಂದ ಅಂತ ಈಗ ಅರ್ಥ. ಅದಕ್ಕೆ ಭಾಷ್ಯ ಹಾಗಿದೆ ನೋಡ್ರಿ. ಯಸ್ತು ಸಾಧುಗುಣೇಯುಕ್ತ ತಸ್ಯೈವಾಪಿ ಅಖಿಲಾಮಹಿ. ಸಜ್ಜನಾಗಿದ್ದಾನೆ, ಎಲ್ಲ ಗುಣಪೂರ್ಣನಾಗಿದ್ದಾನೆ, ಭೂಮಿ ಅವನ ಕೈಯಲ್ಲಿದೆ. ತ್ರೇತಾಯುಗಿ ಚಕ್ರವರ್ತಿ ಯದಾ ಮುಕ್ತಸ್ತು ಸಂಸತೆ. ಚಕ್ರವರ್ತಿ ಆಗಿದ್ದಾನೆ, ಮುಂದೆ ಮುಕ್ತಿಗೆ ಹೋಗಿದ್ದಾನೆ. ಅಧೀತಿ ಫಲಪೂರ್ಣತ್ವಾತ್ ಅಧ್ಯಾಯಕ ಇತೀರಿತಃ. ಶ್ರೇಷ್ಠನಾಗಿದ್ದಾನವನು. ಸಯವ ವಿಷ್ಣುನಾಯುಕ್ತ ಗಚ್ಚತಿ ಇತಿ ಯುವಾಸ್ಮತಃ. ಅವನಿಗೆ ಯುವ ಅಂತ ಹೆಸರು. ಆ ಉಪನಿಷತ್ತು ಯಾಕೆ ಹೇಳಿದೆ ಅದನ್ನೆಲ್ಲ ಆ ಭಾಷೆ ವಿವರಣೆ ಮಾಡ್ತದೆ. ಅಂತೂ ಆ ಚಕ್ರವರ್ತಿಗಳಿಂದ ಮೇಲಕ್ಕೆ
ಚಕ್ರವರ್ತಿಗಳು, ಅದಾದ ಬಳಿಕ ಮನುಷ್ಯ ಗಂಧರ್ವರು, ದೇವಗಂಧರ್ವರು, ಮತ್ತು ಪಿತೃಗಳು, ಮುಂದೆ ಆಜಾನದ ದೇವತೆಗಳು, ಮುಂದೆ ಕರ್ಮ ದೇವತೆಗಳು, ಕೊನೆಗೆ ದೇವತೆಗಳು. ಹೀಗೆ ಅದನ್ನು ವಿವರಣೆ ಮಾಡ್ತಾ ಹೋಗ್ತಾರೆ. ಇದೊಂದು ಕ್ರಮ. ಮನುಷ್ಯರನ್ನ ತಗೊಂಡಿಲ್ಲ ಅವರು. ಹಾಗಂತ ಮಾತ್ರ ಮನುಷ್ಯ ಇಲ್ಲ ಅಂತ ಅರ್ಥ ಅಲ್ಲ, ಇದ್ದಾನ ಅವನು. ಈ ತೈತರೀಯ ಉಪನಿಷತ್ತಿನ ಈ ಭಾಗದಲ್ಲಿ ಆಜಾನದ ದೇವತೆಗಳು ಅಂದ್ರೆ ಏನು, ಕರ್ಮ ದೇವತೆಗಳು ಅಂದ್ರೆ ಏನು ಅಂತ ಅನ್ನೋದನ್ನ ಭಾಷ್ಯದಲ್ಲಿ ಹೇಳ್ತಾರೆ. ತೇಭ್ಯ, ಇದಕ್ಕಿಂತ ಮೊದಲು ಆ ಉಪನಿಷತ್ತಿನ ಭಾಷ್ಯದ ಆರಂಭವನ್ನೇ ಸ್ವಲ್ಪ ನೋಡಬೇಕು. ಸ್ಯಾದೇವ ಮೋಕ್ಷ ತತ್ರಾಪಿ ಹಿ ಆನಂದಸಿ ವಿಚಿತ್ರತಾ. ಸಜ್ಜನರಿಗೆ, ಭಗವಂತನ ಭಕ್ತರಾದವರಿಗೆ ಮೋಕ್ಷ ಆಗೇ ಆಗ್ತದೆ. ಅದ್ರ ಬಗ್ಗೆ ಯಾರಿಗೂ ಕೂಡ ಸಂಶಯ ಬೇಡ. ನಮಗೆ ಮೋಕ್ಷ ಅನ್ನೋದು ಇದೆಯೋ ಇಲ್ಲೋ ಅಂತ ಅನ್ನೋದ್ರ ಬಗ್ಗೆ ಸಂಶಯ ಬೇಡ. ಆ ಮುಕ್ತಿ ಅಂತ ಅನ್ನೋದು ಆಗೇ ಆಗ್ತದೆ. ಅದರಲ್ಲಿ ಈ ಆನಂದದ ಒಂದು ವ್ಯತ್ಯಾಸ ಇದೆ. ಹೇಗೆ ವ್ಯತ್ಯಾಸ ಇದೆ ಅಂತಂದರೆ, ನಾನು ಈಗಾಗಲೇ ಹೇಳಿದಂತೆ ಮುಕ್ತ ಚಕ್ರವರ್ತಿ ಆದ ಬಳಿಕ ಮನುಷ್ಯ ಗಂಧರ್ವರು, ಅದಾದಮೇಲೆ ದೇವಗಂಧರ್ವರು, ಮುಂದೆ ಪಿತೃಗಳು, ಮುಂದೆ ಆಜಾನದ ದೇವತೆಗಳು, ಅದಾದ ಬಳಿಕ ಕರ್ಮ ದೇವತೆಗಳು, ಮುಂದೆ ದೇವತೆಗಳು. ತಾರತಮ್ಯವನ್ನು 35 ಕಕ್ಷಾದಲ್ಲಿ 35 ಸ್ಟೆಪ್ಗಳನ್ನು ನಾವು ಹಿಂದೆ ನೋಡಿದ್ವಲ್ಲ, ಇಲ್ಲಿ ಆ 35 ಸ್ಟೆಪ್ಗಳನ್ನು ತೊಗೊಂಡೇ ಇಲ್ಲ, ದೇವತೆಗಳಿಗೆ ನಿಲ್ಲಿಸಿಬಿಟ್ಟಿದ್ದಾರೆ. ಇದು ಬೇರೆ ಬೇರೆ ಕ್ರಮ ಅಷ್ಟೇ ಈ ಥರ ಹೇಳೋದು. ಸಮಯ ಆಗಿದೆ, ಹಾಗಾಗಿ ಇದರ ವಿವರಣೆ ತೈತರೀಯ ಉಪನಿಷತ್ತಿನಲ್ಲಿ ಮತ್ತು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಇದೆ ಅಂತ ಹೇಳಿದೆ. ಇದರ ವಿವರವನ್ನು ನಾಳೆ ದಿವಸ ಶ್ರವಣ ಮಾಡೋಣ. ಅಲ್ಲಿ ಉಪನಿಷತ್ತಿನಲ್ಲಿ ಏನೇನು ಹೆಸರುಗಳನ್ನು, ಏನೇನು ವಿಶೇಷಣಗಳನ್ನು, ಏನೇನು ವೈಶಿಷ್ಟ್ಯಗಳನ್ನು ಆ ಮುಕ್ತರಿಗೆ ಹೇಳಿದ್ದಾರೆ ಅಂತ ಅನ್ನೋದನ್ನು ನಾವು ನಾಳೆ ದಿವಸ ಶ್ರವಣ ಮಾಡೋಣ. ಇಲ್ಲಿಗೆ ಈ ಹರಿಕಥಾಮೃತ ಸಾರದ ಆವೇಶಾವತಾರ ಸಂಧಿ 21ನೇ ಸಂಧಿ ಏನಿದೆ ಅದರ 46ನೇ ಪದ್ಯ ಮತ್ತು ಒಟ್ಟಾರೆ ಪದ್ಯಗಳಲ್ಲಿ 655ನೇ ಪದ್ಯ ಇದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.